ಸೊ ನಾವೀಗ ನಿಮಗೆ ನಾನು ಎಲ್ಲಿ ಸಾರಿ ಒನ್ ಸೆಕೆಂಡ್ ಓಕೆ ನಾನು ಎಲ್ಲಿ ನಿಲ್ಸಿದ್ದೆ ನಿಮಗೆ ಅಂತಂದಾಗ ಯಾವ ರೀತಿಯಲ್ಲಿ ಆಪರೇಷನ್ಸ್ ಆಗುತ್ತೆ ಒಂದು ಪ್ರೊಸೆಸರ್ ಮತ್ತೆ ಒಂದು ಮೆಮೊರಿ ಮಧ್ಯ ಅಥವಾ ನಾನೊಂದು ಕಂಪ್ಯೂಟರ್ ಅಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದಾಗ ಯಾವ ರೀತಿಯಲ್ಲಿ ಏನೇನೆಲ್ಲ ಆಗತ್ತೆ, ವಾಟ್ ಆರ್ ದ ಸ್ಟೆಪ್ಸ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಕಂಪ್ಯೂಟರ್ ಅನ್ನೋದಕ್ಕೆ ನಾನು ಮಾತಾಡ್ತಾ ಇದ್ದೆ. ಅದರಲ್ಲಿ ಮೊದಲನೇ ಸ್ಟೆಪ್ ಏನು, ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್ ಅಲ್ಲಿ ಮೊದಲನೇ ಸ್ಟೆಪ್ ಏನು, ಒಂದು ಕಂಪ್ಯೂಟರ್ ಆಪರೇಟ್ ಆಗ್ಬೇಕು ಅಂತಂದ್ರೆ ನಾವು ಕಂಪ್ಯೂಟರ್ಗೆ ನೀನು ಏನನ್ನ ಮಾಡಬೇಕು ಅಂತ ಹೇಳಬೇಕು. ಏನ್ ಕೆಲಸ ಮಾಡಬೇಕು ಅಂತ ನಾನು ಕಂಪ್ಯೂಟರ್ಗೆ ಹೆಂಗ್ ಹೇಳ್ತೀನಿ, ಈ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ಸ್ ಗಳನ್ನ ಬರೆದು ಕಂಪ್ಯೂಟರ್ಗೆ ಕೊಡೋದ್ರ ಮೂಲಕ ನಾನು ಏನ್ ಮಾಡ್ತೀನಿ ಅಂತ ಹೇಳ್ತೀನಿ. ರೈಟ್. ಸೊ ಈ ತರ ಇನ್ಸ್ಟ್ರಕ್ಷನ್ಸ್ ಇದಿರೋದೇನು, ಇದೆಲ್ಲ ಇಂಗ್ಲಿಷ್ ಅಲ್ಲಿ ಇದೆ. ಡೇಟಾ R12 ಅಥವಾ ನೀವು ಸಿ ಪ್ರೋಗ್ರಾಮಿಂಗ್ ಅದೆಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ಈ ಮಿಷಿನ್ಗೆ ಈ ಸರ್ಕ್ಯೂಟ್ಸ್ ಗಳಿಗೆ ಇಂಗ್ಲಿಷ್ ಅರ್ಥ ಆಗತ್ತಾ? ಆಗುತ್ತಾ. ಈ ಸರ್ಕ್ಯೂಟ್ಸ್ ಗಳಿಗೆ ಯಾವ ಭಾಷೆ ಅರ್ಥ ಆಗತ್ತೆ? ಝೀರೋಸ್ ಅಂಡ್ ಒನ್ಸ್ ಗಳು ಅರ್ಥ ಆಗತ್ತೆ. ಸೊ ದಟ್ಸ್ ವೈ ಏನ್ ಮಾಡ್ಬೇಕು, ಫಸ್ಟ್ ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಅರ್ಥ ಆಗೋದರ ನಾವು ನಮ್ಮ ಒಂದು ಅವಶ್ಯಕತೆಗೆ ಮಾಡ್ಕೊಂಡಿದೀವಲ್ಲ ಲ್ಯಾಂಗ್ವೇಜ್, ಅದರಿಂದ ಏನಾಗ್ಬೇಕು, ಅದು ಫೈನಲಿ ಆಗಿ ಝೀರೋಸ್ ಅಂಡ್ ಒನ್ಸ್ ಗೆ ಕನ್ವರ್ಟ್ ಆಗಬೇಕು. ಆ ಕನ್ವರ್ಷನ್ ಮಾಡೋ ಕೆಲಸನ ಯಾರು ಮಾಡ್ತಾರೆ? ಕಂಪೈಲರ್ ಅಂತ ಸಾಫ್ಟ್ವೇರ್ ಇರುತ್ತೆ, ಅಸೆಂಬ್ಲರ್ ಅಂತ ಸಾಫ್ಟ್ವೇರ್ ಇರುತ್ತೆ. ಆ ಸಾಫ್ಟ್ವೇರ್ಸ್ ಗಳು ಆ ಕೆಲಸನ ಮಾಡುತ್ತೆ. ಸೊ ಆ ಕಂಪೈಲರು ಅಸೆಂಬ್ಲರು ಈ ತರ ಝೀರೋಸ್ ಅಂಡ್ ಒನ್ಸ್ ಗಳನ್ನ ನನ್ನ ಇನ್ಸ್ಟ್ರಕ್ಷನ್ ಗೆ ತಕ್ಕಂತಹ ಝೀರೋಸ್ ಅಂಡ್ ಒನ್ಸ್ ಗಳನ್ನ ಅದು ಜನರೇಟ್ ಮಾಡಾದ್ಮೇಲೆ ದಿಸ್ ಈಸ್ ದ ಆಕ್ಚುಯಲ್ ಪ್ರೋಗ್ರಾಮ್ ದಟ್ ಈಸ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ಇನ್ ದ ಕಂಪ್ಯೂಟರ್, ಇನ್ ದಿಸ್ ಕಂಪ್ಯೂಟರ್. ಸೊ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕು ಅಂತಂದ್ರೆ ಆ ಪ್ರೋಗ್ರಾಮಿನ ಝೀರೋಸ್ ಅಂಡ್ ಒನ್ಸ್ ಎಲ್ಲಿ ಸ್ಟೋರ್ ಆಗಿರ್ಬೇಕು? ಈ ರ್ಯಾಮ್ ಮೆಮೊರಿ ಲೊಕೇಶನ್ಸ್ ಗಳಲ್ಲಿ ರ್ಯಾಮ್ ಅಲ್ಲಿ ಸ್ಟೋರ್ ಆಗಿರ್ಬೇಕು. So that is what the first step. Programs are stored in memory through what? Through input units. ನಾನು ಇನ್ಪುಟ್ ಯೂನಿಟ್ ಅಥವಾ ಕೀಬೋರ್ಡ್ ಇಂದ ಈ ಪ್ರೋಗ್ರಾಮ್ ಅನ್ನ ಬರ್ದೆ ಅಂಡ್ ನೆಕ್ಸ್ಟ್ ಏನಾಗುತ್ತೆ, ಆ ಪ್ರೋಗ್ರಾಮ್ ಏನಾಗುತ್ತೆ ಅಂತಂದಾಗ ಅಸೆಂಬ್ಲಿ ಲ್ಯಾಂಗ್ವೇಜ್ ಆಗಿ ಸಾರಿ ಮಿಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಆಗುತ್ತೆ. ಅದಾದ್ಮೇಲೆ ಅದನ್ನ ರ್ಯಾಮ್ ಅಲ್ಲಿ ಕಾಲ್ ಮಾಡಿದ್ರೆ ಕಟ್ ಆಗ್ತಿಲ್ಲ ನಂದು. ನಾನು ಉಮೇಶ್ ಸೈಕಲ್ ಫೋನ್ ಮಾಡಿದ್ರು ಪಿಕ್ ಮಾಡಿಲ್ಲ. 4 ಸರಿ ಮಾಡ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಪ್ರೋಗ್ರಾಮ್ ಅನ್ನ ಈಗ ನೋಡಿ, ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಪ್ರೋಗ್ರಾಮ್ ಅನ್ನ ಬರ್ದ್ವಿ, ಪ್ರೋಗ್ರಾಮ್ ಅನ್ನ ಮೆಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿದ್ವಿ. ಅದಾದ್ಮೇಲೆ ಆ ಪ್ರೋಗ್ರಾಮ್ ನ ಝೀರೋಸ್ ಅಂಡ್ ಒನ್ಸ್ ನ ಎಲ್ಲಿಗೆ ಲೋಡ್ ಮಾಡಿದ್ವಿ? ರ್ಯಾಮ್ ಗೆ ಲೋಡ್ ಮಾಡಿದ್ವಿ. ಈ ರ್ಯಾಮ್ ಅಲ್ಲಿ ಮುಂಚೆ ಏನಿತ್ತು? ಝೀರೋಸ್ ಎಲ್ಲ ಲೋಡ್ ಆದ್ಮೇಲೆ ಏನ್ ಕಾಣ್ತಾ ಇದೆ ನಿಮಗೆ ಇಲ್ಲಿ? ಝೀರೋ ಒನ್ಸ್ ಗಳು ನೋಡಿ, 000100001. ಸೊ ಇದು ಈ ಫಸ್ಟ್ ಲೊಕೇಶನ್ ಅಲ್ಲಿ ಲೋಡ್ ಆಗಿದೆ 8 ಬಿಟ್. ಅದೇ ಈ ಇನ್ಸ್ಟ್ರಕ್ಷನ್ಸ್ ಗಳ ಎರಡನೇ 8 ಬಿಟ್ ಇಲ್ಲಿ ಸ್ಟೋರ್ ಆಗಿದೆ, ಎರಡನೇ ಲೊಕೇಶನ್ ಸ್ಟೋರ್ ಆಗಿದೆ. ಈ ತರ ಮೆಮೊರಿ ಲೊಕೇಶನ್ ಅಲ್ಲಿ ಏನಾಗುತ್ತೆ ಅಂತಂದಾಗ ಸ್ಟೋರ್ ಮಾಡಿಟ್ಕೊಳ್ಳುವಂತಹದ್ದು ಫಸ್ಟ್ ಸ್ಟೆಪ್. ಮೆಮೊರಿ ಲೊಕೇಶನ್ ಗೆ ಸ್ಟೋರ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಕಂಪ್ಯೂಟರ್ ಅಲ್ಲಿ ಅಂತ ನೋಡ್ಬೇಕು ಅಂತಂದಾಗ ಎರಡನೇ ಸ್ಟೆಪ್ ಏನು? ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಸ್ಟಾರ್ಟ್ಸ್ ವೆನ್ PC ಕಂಟೈನ್ಸ್ ದ ಅಡ್ರೆಸ್ ಆಫ್ ದ ಫಸ್ಟ್ ಇನ್ಸ್ಟ್ರಕ್ಷನ್. ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ. ಈಗ ನೋಡಿ, ಪ್ರೋಗ್ರಾಮ್ ಅನ್ನ ಮೆಮೊರಿಗೆ ಲೋಡ್ ಆದ ತಕ್ಷಣ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದಿಲ್ಲ. ಪ್ರೋಗ್ರಾಮಿಗೆ ಲೋಡ್ ಆದ್ಮೇಲೆ ನೆಕ್ಸ್ಟ್ ಈ ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಅಲ್ಲಿ, ಯಾವ ರಿಜಿಸ್ಟರ್? ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್. ನಿಮಗೆ ಅವಾಗಲೇ ತೋರಿಸಿದ್ದೆ ನಾನು ಏನಿರುತ್ತೆ, ಯಾವುದಕ್ಕೋಸ್ಕರ ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಅನ್ನ ಯೂಸ್ ಮಾಡ್ತಾರೆ? ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಇಟ್ ಆಲ್ವೇಸ್ ಕಂಟೈನ್ಸ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್. ಯಾವ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗಬೇಕೋ ಆ ಇನ್ಸ್ಟ್ರಕ್ಷನ್ ಮೆಮೊರಿಯಲ್ಲಿ ಎಲ್ಲಿ ಸ್ಟೋರ್ ಆಗಿದೆಯೋ ಆ ಮೆಮೊರಿಯ ಲೊಕೇಶನಿನ ಅಡ್ರೆಸ್ ಎಲ್ಲಿರುತ್ತೆ? ಪ್ರೋಗ್ರಾಮ್ ಕೌಂಟರ್ ಒಳಗಡೆ ಇದ್ದಾಗ ಆಗ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗತ್ತೆ. ಸೊ ನಾವು ಪ್ರೋಗ್ರಾಮ್ ಅನ್ನ ಮೆಮೊರಿಗೆ ಲೋಡ್ ಆದ್ಮೇಲೆ ಅದು ಎಕ್ಸಿಕ್ಯೂಷನ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿಸ್ಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತಂದಾಗ ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಒಳಗಡೆ ನನ್ನ ಪ್ರೋಗ್ರಾಮಿನ ಮೊದಲನೇ ಇನ್ಸ್ಟ್ರಕ್ಷನಿನ ಅಡ್ರೆಸ್, ಫಾರ್ ಎಕ್ಸಾಂಪಲ್ ಇದನ್ನ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಸಾರಿ, ಓಕೆ, ಇಲ್ಲಿ ನೋಡಿ. ಸೊ ಇದು ಮೊದಲನೇ ಇನ್ಸ್ಟ್ರಕ್ಷನ್. ಅವಾಗಲೇ ಇತ್ತಲ್ಲ 0000101 ಅಂತ ಈ ಇನ್ಸ್ಟ್ರಕ್ಷನ್ ಲೋಡ್ ಆಗಿದೆ. ಈ ಮೊದಲನೇ ಲೊಕೇಶನಿನ ಅಡ್ರೆಸ್ ಏನು? ಇಟ್ ಈಸ್ ನೋಡಿ, ಇಲ್ಲಿ ಈ ಒಂದು ಕಂಪ್ಯೂಟರ್ ಅಲ್ಲಿ ಅಡ್ರೆಸ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಇದು 8 zeros ಇಸ್ ದಿಸ್ ಅಡ್ರೆಸ್. ನೋಡಿ ಇಲ್ಲಿ ಏನಿದೆ? 8 zeros ಇದೆ. ಅದೇ ಇದರ ಈ ಲೊಕೇಶನ್ ಅಡ್ರೆಸ್ ಏನೋ 1 ಅಂದ್ರೆ ಏನೋ ಬೈನರಿಯಲ್ಲಿ 8 ಬಿಟ್ ಅಲ್ಲಿ 1 ಅನ್ನು ಬರೀಬೇಕಂದ್ರೆ 00000 ಲಾಸ್ಟ್ 1. ಅದೇ ರೀತಿಯಲ್ಲಿ ಈ ಲೊಕೇಶನ್ ಮೂರನೇ ಲೊಕೇಶನ್ ಅಡ್ರೆಸ್ ಏನು? 2 ಅಂದ್ರೆ ಬೈನರಿ ಏನು? 0000 ಲಾಸ್ಟ್ ಗೆ 10. ಈ ತರ ನಮ್ಮ ಪ್ರೋಗ್ರಾಮ್ ಕೌಂಟರ್ ಅಲ್ಲಿ ಯಾವ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕಾಗತ್ತೋ ಆ ಒಂದು ಪ್ರೋಗ್ರಾಮಿನ ಮೊದಲನೇ ಇನ್ಸ್ಟ್ರಕ್ಷನ್ ಮೆಮೊರಿ ಲೊಕೇಶನ್ ಯಾವ ಅಡ್ರೆಸ್ ಅಲ್ಲಿ ಸ್ಟೋರ್ ಆಗಿರುತ್ತೋ ಆ ಲೊಕೇಶನ್ ಅಡ್ರೆಸ್ ಈ ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಒಳಗಡೆ ಇದ್ದಾಗ ಆಗ ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅನ್ನ ಸ್ಟಾರ್ಟ್ ಮಾಡತ್ತೆ.
ಈ ಒಂದು ಎಕ್ಸಾಂಪಲ್ ಅಲ್ಲಿ ಮೊದಲನೇ ಇನ್ಸ್ಟ್ರಕ್ಷನ್ ಯಾವ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿದೆ, ಅದರ ಅಡ್ರೆಸ್ ಏನು, ಇಟ್ ಈಸ್ 00000000. ಸೊ ದಿಸ್ ಇಸ್ ದ ಸ್ಟಾರ್ಟಿಂಗ್ ಅಡ್ರೆಸ್. ಸೊ ವಾಟ್ ಈಸ್ ದ ಸೆಕೆಂಡ್ ಸ್ಟೆಪ್? ಸೆಕೆಂಡ್ ಸ್ಟೆಪ್ ಏನನ್ನ ಹೇಳುತ್ತೆ? ಸೊ execution of the program starts when PC, the program counter register, it contains the address of the first instruction. ಮೂರನೇದೇನು ಆಯ್ತು, ಈಗ ಪ್ರೋಗ್ರಾಮ್ ಕೌಂಟರ್ ಒಳಗಡೆ ನಮ್ಮ ಫಸ್ಟ್ ಇನ್ಸ್ಟ್ರಕ್ಷನ್ ಏನೋ ಅಡ್ರೆಸ್ ಇದೆ 0000 ಅಂತ. ನೆಕ್ಸ್ಟ್ ಏನಾಗುತ್ತೆ, ಆಯ್ತು ಅಲ್ಲಿ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗಬೇಕು. ಸರಿ, ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆದ ತಕ್ಷಣ ಪ್ರೋಗ್ರಾಮ್ ಕೌಂಟರ್ ಅಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್ ಏನೋ ಅಡ್ರೆಸ್ ಇದ್ದ ತಕ್ಷಣ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆದ್ಮೇಲೆ ಮೂರನೇ ಸ್ಟೆಪ್ ಏನಾಗುತ್ತೆ, ಏನ್ ಮಾಡತ್ತೆ ಪ್ರೊಸೆಸರ್ ಅಂತಂದಾಗ ಅಡ್ರೆಸ್ ಕಂಟೈನ್ಡ್ ಇನ್ ದ PC is transferred to MAR. ಈಗ ನೋಡಿ, ನಮ್ಮ ಈ ಒಂದು ಪ್ರೊಸೆಸರ್ಗೆ ಏನ್ ಬೇಕು, ಮೊದಲನೇ ಇನ್ಸ್ಟ್ರಕ್ಷನ್ ಬೇಕು. ಯಾವ ಇನ್ಸ್ಟ್ರಕ್ಷನ್? ಈ ಫಸ್ಟ್ ಮೆಮೊರಿ ಲೊಕೇಶನ್ ಅಲ್ಲಿ 00101 ಸ್ಟೋರ್ ಆಗಿದೆಯಲ್ಲ, ಇದು ಬೇಕು. ಇದು ಬೇಕು ಅಂದ್ರೆ ಈಗ ನಮ್ಮ ಈ ಪ್ರೊಸೆಸರ್ ಮೆಮೊರಿಯಿಂದ ಇದನ್ನ ರೀಡ್ ಮಾಡ್ಕೋಬೇಕು ಅಂದ್ರೆ ಏನನ್ನ ಮಾಡುತ್ತೆ, PC ಒಳಗಡೆ ಆಲ್ರೆಡಿ ಮೊದಲನೇ ಇನ್ಸ್ಟ್ರಕ್ಷನ್ ಅಡ್ರೆಸ್ ಇದೆ, ಆ ಅಡ್ರೆಸ್ ಅನ್ನ ಎಲ್ಲಿಗೆ ಕಳಿಸುತ್ತೆ, ಈ MAR ರಿಜಿಸ್ಟರ್ ಗೆ ಕಳಿಸುತ್ತೆ. ಎಲ್ಲಿ ಕಳಿಸುತ್ತೆ? MAR ರಿಜಿಸ್ಟರ್ ಗೆ ಕಳಿಸುತ್ತೆ. ಸೊ ಯು ಕ್ಯಾನ್ ಸಿ, ಈಗ ನೋಡಿ ಇಲ್ಲಿ MAR ರಿಜಿಸ್ಟರ್ ಒಳಗಡೆ ಏನಿದೆ 000 ಇದೆ, PC ಒಳಗಡೆನು 00 ಇದೆ. ಫಸ್ಟ್ PC ಒಳಗಡೆ ಮೊದಲನೇ ಇನ್ಸ್ಟ್ರಕ್ಷನ್ ಅಡ್ರೆಸ್ 000 ಸ್ಟೋರ್ ಆಗಿತ್ತು. ಅದಾದ್ಮೇಲೆ ಮೂರನೇ ಸ್ಟೆಪ್ ಏನ್ ಮಾಡ್ತು, ನಮ್ಮ ಪ್ರೊಸೆಸರ್ ಏನ್ ಮಾಡ್ತು, PC ಒಳಗಡೆ ಇರುವಂತಹ ಈ ಒಂದು ಅಡ್ರೆಸ್ ಅನ್ನ ಎಲ್ಲಿಗೆ ಕಳಿಸ್ತು, MAR ಗೆ ಕಳಿಸ್ತು. ಯಾಕೆ MAR ಗೆ ಕಳಿಸ್ಬೇಕು? MAR ಅಂದ್ರೆ ಏನು? ಮೆಮೊರಿ ಅಡ್ರೆಸ್ ರಿಜಿಸ್ಟರ್. ಆಲ್ರೆಡಿ ನಾನು ನಿಮಗೆ ಇದರ ಯೂಸ್ ಅನ್ನ ಹೇಳಿದ್ದೆ. ನಮ್ಮ ಪ್ರೊಸೆಸರ್ಗೆ ಮೆಮೊರಿಯಿಂದ ಯಾವುದೇ ಲೊಕೇಶನ್ ಇರೋ ಡೇಟಾನೋ ಇನ್ಸ್ಟ್ರಕ್ಷನ್ ಬೇಕು ಅಂದ್ರೂ ಆ ಒಂದು ಲೊಕೇಶನ್ ಅಡ್ರೆಸ್ ಅನ್ನ ನಾವ್ ಎಲ್ಲಿಡ್ಬೇಕು, MAR ಗೆ ಇಡ್ಬೇಕು. MAR ಗೆ ಇಟ್ಟು ಆಮೇಲೆ ಪ್ರೊಸೆಸರ್ ಏನ್ ಮಾಡ್ಬೇಕು, ರೀಡ್ ಸಿಗ್ನಲ್ ಅನ್ನ ಮೆಮೊರಿ ಯೂನಿಟ್ ಗೆ ಕೊಡ್ಬೇಕು. ಹಾಗೇನಾಗತ್ತೆ, ಆ ಒಂದು ಇನ್ಸ್ಟ್ರಕ್ಷನ್ ರೀಡ್ ಆಗಿ ಅಥವಾ ಆ ಒಂದು ಇದ್ರೊಳಗೆ ಸ್ಟೋರ್ ಆಗಿರೋ ಇನ್ಸ್ಟ್ರಕ್ಷನ್ ರೀಡ್ ಆಗಿ ಎಲ್ಲಿಗೆ ಬರುತ್ತೆ ಅಂತ ಹೇಳಿದ್ದೆ ನಾನು, IR ರಿಜಿಸ್ಟರ್ ಬರುತ್ತೆ ಅಂತ ಹೇಳಿದ್ದೆ. ಈಗ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಟಾರ್ಟಿಂಗ್ ನಮ್ದು ಇನ್ನೂ ಏನಾಗಿಲ್ಲ ಅಂತಂದಾಗ ಮೂರನೇ ಸ್ಟೆಪ್ ಇನ್ನೂ ಆಗಿಲ್ಲ. ಅಂದ್ರೆ ಏನು, ಮೂರನೇ ಸ್ಟೆಪ್ ಆಗಿದೆ, PC ಇರುವಂತಹ ಅಡ್ರೆಸ್ ಇಲ್ಲಿ ಸ್ಟೋರ್ ಆಗಿದೆ, MAR ಒಳಗಡೆ ಏನಾಯ್ತು ಅಂತಂದಾಗ ಸ್ಟೋರ್ ಆಯ್ತು. ಇದು ಮೂರನೇ ಸ್ಟೆಪ್. ಅದಾದ್ಮೇಲೆ ಸ್ಟೋರ್ ಮಾಡಾದ್ಮೇಲೆ ಇನ್ನೊಂದು ಏನಾಗ್ಬೇಕು, ಕಂಟ್ರೋಲ್ ಸಿಗ್ನಲ್. ಯಾವ ಕಂಟ್ರೋಲ್ ಸಿಗ್ನಲ್? ರೀಡ್ ಸಿಗ್ನಲ್ ಅನ್ನ ಈ ಒಂದು ಕಂಟ್ರೋಲ್ ಯೂನಿಟ್ ಮೆಮೊರಿಗೆ ಕೊಡ್ಬೇಕು. ಇಲ್ಲಿ ಆಗಿರುವಂತಹ ಕೆಲಸ ಎಷ್ಟು, ಬರೇ PC ಒಳಗಿರುವಂತಹ ಫಸ್ಟ್ ಇನ್ಸ್ಟ್ರಕ್ಷನ್ ಅಡ್ರೆಸ್ MAR ಒಳಗಡೆ ಸ್ಟೋರ್ ಆಯ್ತು. ನೆಕ್ಸ್ಟ್ ರೀಡ್ ಸಿಗ್ನಲ್ ಅನ್ನ ಕೊಡಬೇಕು. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ನಾನು ನಿಮಗೆ ರೀಡ್ ಸಿಗ್ನಲ್ ಅನ್ನು ಸಹ ಏನ್ ಮಾಡ್ತೀನಿ ಅಂತಂದಾಗ ಐ ವಿಲ್ ಶೋ ಯು. ಓಕೆ, ಸಾರಿ, ಓಕೆ, ಆ ಒಂದು ಥಿಂಗ್ ಅನ್ನ ನಾನು ಹಾಕಿಲ್ಲ ಇಲ್ಲಿ. ಫೈನ್, ಎನಿವೇ. ಸೊ ದಿಸ್ ಈಸ್ ಅಬೌಟ್ ದ ಸ್ಟೆಪ್ 3. ಸ್ಟೆಪ್ 3 ಅಲ್ಲಿ ಏನ್ ಮಾಡ್ಬೇಕು, PC ಇರೋ ಅಡ್ರೆಸ್ ಅನ್ನ MAR ಗೆ ಕಳಿಸ್ಬೇಕು, ಮತ್ತೆ ಇದೊಂದು ರೀಡ್ ಸಿಗ್ನಲ್ ಅನ್ನ ಕಳಿಸುತ್ತೆ. ರೀಡ್ ಸಿಗ್ನಲ್ ನೋಡಿ ಇದೇ ತರ ಒಂದು ಲೈನ್ ಮೂಲಕ, ಈ ಲೈನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ರೀಡ್ ಸಿಗ್ನಲ್ ಹೋಗುತ್ತೆ. ರೀಡ್ ಸಿಗ್ನಲ್ ಹೋದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ದಟ್ ಈಸ್ ದ ಸ್ಟೆಪ್ 4. ಸ್ಟೆಪ್ 4 ಅಲ್ಲಿ ಏನಾಯ್ತು, MAR ಒಳಗಡೆ ನನಗೆ ಏನು ಡೇಟಾ ಬೇಕು ಅನ್ನೋದು ಇದೆ. ಈಗ 4ನೇ ಸ್ಟೆಪ್ ಅಲ್ಲಿ ಯಾವ ಒಂದು ರೀಡ್ ಸಿಗ್ನಲ್ ಅನ್ನ ಕಳಿಸಾದ್ಮೇಲೆ ಮೆಮೊರಿ ಆಕ್ಸೆಸ್ ಟೈಮ್ ಆದ್ಮೇಲೆ, ಫಸ್ಟ್ ಸೆಷನ್ ಅಲ್ಲಿ ಹೇಳಿದೆ ನಾನು ಏನು ಮೆಮೊರಿ ಆಕ್ಸೆಸ್ ಟೈಮ್ ಅಂದ್ರೆ, ಪ್ರೊಸೆಸರ್ ಇಂದ ಮೆಮೊರಿಗೆ ಅಡ್ರೆಸ್ ಹೋದ್ಮೇಲೆ ಮತ್ತೆ ರೀಡ್ ಅಥವಾ ರೈಟ್ ಸಿಗ್ನಲ್ ಹೋದ್ಮೇಲೆ ಎಷ್ಟು ಟೈಮ್ ಆಗತ್ತೆ, ಎಲ್ಲಿಂದ ಎಲ್ಲಿಗೆ ಬರೋದು, ಈ ಒಂದು ಇನ್ಸ್ಟ್ರಕ್ಷನ್ ಈ ಮೆಮೊರಿ ಲೊಕೇಶನ್ ಇಂದ ಈ ಪ್ರೊಸೆಸರಿಗೆ ಬರಬೇಕು. ಬರೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅದನ್ನ ನಾವೇನಂತ ಕರಿತೀವಿ, ಮೆಮೊರಿ ಆಕ್ಸೆಸ್ ಟೈಮ್ ಅಂತ ಕರಿತೀವಿ. ಈ ಮೆಮೊರಿ ಆಕ್ಸೆಸ್ ಟೈಮ್ ಆದ್ಮೇಲೆ ಯಾವ ಒಂದು ಫಸ್ಟ್ ಇನ್ಸ್ಟ್ರಕ್ಷನ್ ಏನೋ ಅಡ್ರೆಸ್ MAR ಅಲ್ಲಿ ಇತ್ತಲ್ಲ, ಆ ಅಡ್ರೆಸ್ ಲೊಕೇಶನ್ ಒಳಗಡೆ ಏನು ಡೇಟಾ ಇದೆಯೋ ಅದು ಎಲ್ಲಿಗೆ ಬರುತ್ತೆ, MDR ಗೆ ಬರುತ್ತೆ. ನೋಡಿ, ಈ ಒಂದು ಪ್ರೊಸೆಸರ್ ಅಲ್ಲಿ MDR ರಿಜಿಸ್ಟರ್ ಇಲ್ಲ. ಸೊ there is no need. So that's why ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದಾಗ MDR ಈ ರಿಜಿಸ್ಟರ್ ಈ ಪ್ರೊಸೆಸರ್ ಅಲ್ಲಿ ಇಲ್ಲ, ಬಟ್ ಜನರಲಿ ಆಗಿ ಬೇರೆ ರಿಜಿಸ್ಟರ್ಸ್ ಗಳಲ್ಲಿ MDR ಇರುತ್ತೆ. ಗೊತ್ತಾ ಇದೆ ಹೇಳ್ತಿರೋದು. ಸೊ ಅಡ್ರೆಸ್ ಇಂದ ನಾನು ಅಡ್ರೆಸ್ ಅನ್ನ MAR ಗೆ ಕಳಿಸ್ತೀನಿ, ರೀಡ್ ಕಂಟ್ರೋಲ್ ಸಿಗ್ನಲ್ ಅನ್ನ ಕೊಡ್ತೀನಿ. ಈಗ ಏನಾಯ್ತು ಅಂತಂದಾಗ ಮೆಮೊರಿ ಆಕ್ಸೆಸ್ ಟೈಮ್ ಆದ್ಮೇಲೆ ಇದ್ರ ಒಳಗಡೆ ಲೊಕೇಶನ್ ಇರುವಂತಹ ಕಂಟೆಂಟ್ ಏನಾಯ್ತು ಅಂತಂದಾಗ ರೀಡ್ ಆಗಿ IR ಗೆ ಬರುತ್ತೆ. IR ಅಂದ್ರೆ ಏನು, ಇನ್ಸ್ಟ್ರಕ್ಷನ್ ರಿಜಿಸ್ಟರ್. ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಕಂಟೈನ್ಸ್ ದ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್. ನೋಡಿ, ಮೆಮೊರಿ ಲೊಕೇಶನ್ ಅಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್ ಯಾವ್ದು ಎಕ್ಸಿಕ್ಯೂಟ್ ಆಗಬೇಕು ಅಂತ ಹೇಳಿದ್ವಿ ನಾವು, ಈ 00100001 ಅಂತ. ಅದು ಫಸ್ಟ್ IR ಒಳಗಡೆ ಇರ್ಲಿಲ್ಲ.
ಯಾವಾಗ ನಾವು PC ಒಳಗಡೆ ಇರುವಂತಹ ಫಸ್ಟ್ ಇನ್ಸ್ಟ್ರಕ್ಷನ್ ಅಡ್ರೆಸ್ ಅನ್ನ MAR ಕೊಟ್ಟು ರೀಡ್ ಸಿಗ್ನಲ್ ಅನ್ನ ಕೊಡ್ತೀವೋ ಅವಾಗ ಏನಾಗತ್ತೆ, ಈ ಮೆಮೊರಿ ಲೊಕೇಶನ್ ಫಸ್ಟ್ ಅಡ್ರೆಸ್ ಇರುವಂತಹ ಈ ಕಂಟೆಂಟ್ ರೀಡ್ ಆಗಿ ಎಲ್ಲಿಗೆ ಬರುತ್ತೆ, IR ಗೆ ಬರುತ್ತೆ. ಇದೇ ಏನಪ್ಪಾ ಅಂತಂದಾಗ 4ನೇ ಸ್ಟೆಪ್ ಇದು. ಸೊ ದಿಸ್ ಇಸ್ ವಾಟ್, sorry, the step 5 is, step 4 and 5 is, after memory access time, the addressed word is read from the memory and loaded into the MDR. Contents of the MDR are transferred to IR. ಇಲ್ಲಿ MDR ಇಲ್ಲದೆ ಇರೋದ್ರಿಂದ ಡೈರೆಕ್ಟ್ಲಿ ಆಗಿ ಏನಾಗಿದೆ ಅಂತಂದಾಗ ಲೊಕೇಶನ್ ಇಂದ ಕಂಟೆಂಟ್ ಎಲ್ಲಿಗೆ ಬಂದಿದೆ, IR ಗೆ ಬಂದಿದೆ. ನೀವು IR ನ ಕಂಟೆಂಟ್ ನ ಇಲ್ಲಿ ನೋಡಬಹುದು. ಮೆಮೊರಿ ಲೊಕೇಶನ್ ಒಳಗಡೆ ಇರುವಂತಹ ಫಸ್ಟ್ ಇನ್ಸ್ಟ್ರಕ್ಷನ್ ನಂಬರ್ಸ್ ಗಳನ್ನ ನೋಡಬಹುದು. ಇದೆರಡು ಸೇಮ್. ಅಲ್ಲಿಗೆ ಏನಾಯ್ತು, ನಮ್ಮ ಪ್ರೋಗ್ರಾಮಿನ ಮೊದಲನೇ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಒಳಗಡೆ ಬಂತು. ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಒಳಗಡೆ ಅದು ಬಂತು. ಸೊ ದಿಸ್ ಇಸ್ ಅಬೌಟ್ ದ ಸ್ಟೆಪ್ 5. ನೆಕ್ಸ್ಟ್ ಏನಾಗುತ್ತೆ, ಸರಿ ಈಗ ನಮ್ಮ ಪ್ರೋಗ್ರಾಮಿನ ಮೊದಲನೇ ಇನ್ಸ್ಟ್ರಕ್ಷನ್ ಎಲ್ಲಿಗೆ ಬಂತು, ನನಗೆ ಇನ್ಸ್ಟ್ರಕ್ಷನ್ ರಿಜಿಸ್ಟ್ರಿಗೆ ಬಂತು. ಇನ್ಸ್ಟ್ರಕ್ಷನ್ ರಿಜಿಸ್ಟ್ರಿಗೆ ಬಂತು. ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಒಳಗಡೆ ಮೊದಲನೇ ಇನ್ಸ್ಟ್ರಕ್ಷನ್ ಕೋಡ್, ಈ ಕೋಡ್ ಬಂದಾದ್ಮೇಲೆ ಏನಾಗತ್ತೆ, 6ನೇ ಸ್ಟೆಪ್ ಏನು, ಇಫ್ ದಟ್ ಇನ್ಸ್ಟ್ರಕ್ಷನ್ ಇಸ್ ಅನ್ ALU ಇನ್ಸ್ಟ್ರಕ್ಷನ್, ಆ ಇನ್ಸ್ಟ್ರಕ್ಷನ್ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟಿನ ಆಪರೇಷನ್ ಅನ್ನ ಮಾಡ್ತಾ ಇದ್ರೆ, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟಿನ ಆಪರೇಷನ್ ALU ಇನ್ಸ್ಟ್ರಕ್ಷನ್ ಅಂದ್ರೆ ಏನು, ಅದು ಆಡ್ ಇನ್ಸ್ಟ್ರಕ್ಷನ್ ಆಗಿದ್ರೆ, ಸಬ್ಟ್ರಾಕ್ಟ್ ಇನ್ಸ್ಟ್ರಕ್ಷನ್ ಆಗಿದ್ರೆ, ಮಲ್ಟಿಪ್ಲಿಕೇಶನ್ ಇನ್ಸ್ಟ್ರಕ್ಷನ್ ಆಗಿದ್ರೆ, ಅಥವಾ ಆರ್ ಮಾಡುವಂತಹ ಇನ್ಸ್ಟ್ರಕ್ಷನ್ ಆಗಿದ್ರೆ, ಕಂಪ್ಯಾರಿಸನ್ ಮಾಡುವಂತಹ ಇನ್ಸ್ಟ್ರಕ್ಷನ್ ಆಗಿದ್ರೆ, ಅಂತಹ ಇನ್ಸ್ಟ್ರಕ್ಷನ್ಸ್ ಗಳನ್ನ ನಾವೇನಂತ ಕರಿತೀವಿ, ALU ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸೊ ನಾವು ಕಂಪ್ಯೂಟರ್ಗೆ ಕೊಡುವಂತಹ ಇನ್ಸ್ಟ್ರಕ್ಷನ್ ಅಥವಾ ಈ ಇನ್ಸ್ಟ್ರಕ್ಷನ್ IR ಗೆ ಬಂತಲ್ಲ ಇನ್ಸ್ಟ್ರಕ್ಷನ್, ಇದು ALU ಇನ್ಸ್ಟ್ರಕ್ಷನ್ ಆಗಿದ್ರೆ ಅವಾಗ ನಮ್ಮ ಪ್ರೊಸೆಸರ್ ಏನನ್ನ ಮಾಡಬೇಕು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮ್ಗೆ ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಒಂದು ALU ಇನ್ಸ್ಟ್ರಕ್ಷನ್ ಅನ್ನ ತೋರಿಸ್ತೀನಿ ನಿಮಗೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ದಿಸ್ ಈಸ್ ಅನ್ ALU ಇನ್ಸ್ಟ್ರಕ್ಷನ್. ಯಾವುದು, ಆಡ್ R1, R0. ಯಾಕೆ ಇದೇನ್ ಮಾಡ್ತಾ ಇದೆ, ರಿಜಿಸ್ಟರ್ R1 ಒಳಗಡೆ ಇರುವಂತಹ ಕಂಟೆಂಟ್ ಅನ್ನ ಮತ್ತೆ ರಿಜಿಸ್ಟರ್ R0 ಒಳಗಡೆ ಇರುವಂತಹ ಕಂಟೆಂಟ್ ಅನ್ನ ಆಡ್ ಮಾಡಿ ಕೊಡುತ್ತೆ. ಇದು ದಿಸ್ ಈಸ್ ಅನ್ ALU ಇನ್ಸ್ಟ್ರಕ್ಷನ್. ಈಗ ನಮ್ಮ ಪ್ರೊಸೆಸರ್ ಒಳಗಡೆ ಎಕ್ಸಿಕ್ಯೂಟ್ ಆಗುವಂತಹ ಇನ್ಸ್ಟ್ರಕ್ಷನ್ ALU ಇನ್ಸ್ಟ್ರಕ್ಷನ್ ಆಗಿತ್ತು ಅಂದ್ರೆ ಏನನ್ನ ಮಾಡ್ಬೇಕು, ಅದು ಫಸ್ಟ್ ಏನನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ನೋಡಿ, ಈ ಇನ್ಸ್ಟ್ರಕ್ಷನ್ ಅಲ್ಲಿ ಆಡ್ ಅನ್ನುವಂತಹದ್ದು ಆಪರೇಟರ್ ಆದ್ರೆ ಇದು ಆಪರಾಂಡ್ಸ್. ಯಾವುದರ ಮೇಲೆ ಡೇಟಾ, ಯಾವ ಡೇಟಾ ಮೇಲೆ ಆಪರೇಟ್ ಮಾಡ್ತೀವೋ ಅದು ಆಪರಾಂಡ್ಸ್. ಯಾವುದು ಆಪರೇಷನ್ ಅನ್ನ ಮಾಡ್ತಾ ಇರತ್ತೋ ಅದು ಆಪರೇಟರ್. ಇಲ್ಲಿ ಆಡ್ ಅನ್ನೋದು ಆಪರೇಟರ್ ಆದ್ರೆ R1 R0 ಅನ್ನೋದೇನು ಆಪರಾಂಡ್. ಅಂದ್ರೆ ಏನು, R1 ಒಳಗಡೆ ಏನಿರುತ್ತೆ, 1 ಇರುತ್ತೆ, R0 ಒಳಗಡೆ 1 ಇರುತ್ತೆ, R1 ಒಳಗಡೆ 2 ಇರುತ್ತೆ. ಸೊ ದಿಸ್ ಇಸ್ ದ ಆಪರಾಂಡ್ಸ್. ಈ ಆಪರಾಂಡ್ಸ್ ಗಳನ್ನ ಫಸ್ಟ್ ಏನ್ ಮಾಡ್ಬೇಕು, ಮೆಮೊರಿಯಿಂದ ಪ್ರೊಸೆಸರ್ ಗೆ ತಗೊಂಡ್ಬರ್ಬೇಕು. ಆಡ್ ಇನ್ಸ್ಟ್ರಕ್ಷನ್ ಏನೋ ಎಕ್ಸಿಕ್ಯೂಟ್ ಆಗಬೇಕು ಅಂತ ಹೇಳ್ತಾ ಇದೀವಿ, ಅದು IR ಒಳಗಡೆ ಇದೆ. ಆದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಏನನ್ನ ತರಬೇಕು, ಈ 1 ಮತ್ತೆ 2 ಇದೆಯಲ್ಲ, ಈ ನಂಬರ್ಸ್ ಗಳು ಎಲ್ಲಿದೆ, ಮೆಮೊರಿ ಒಳಗಡೆ ಇದೆ. ನೀವಿಲ್ಲಿ ನೋಡ್ಬೋದು, ನಮ್ಮ ಮೆಮೊರಿ ಒಳಗಡೆ ಈ 2ನೇ ಲೊಕೇಶನ್ ಅಲ್ಲಿ here it is 1. ಇದು 1 ಸ್ಟೋರ್ ಆಗಿರೋದು, 0000001 ಅಂತ. ದಿಸ್ ಇಸ್ ದ ನಂಬರ್ 1. ಈ ನಂಬರ್ ಅನ್ನ ಮತ್ತೆ ಇನ್ನೊಂದು ನಂಬರ್ ಯಾವುದು, 2 ಅಂದ್ರೆ ಯಾವುದು, ಬೈನರಿಯಲ್ಲಿ 0000010. ಎರಡು ನಂಬರ್ಗಳು ಎಲ್ಲಿದೆ, ಮೆಮೊರಿ ಒಳಗಡೆ ಇದೆ. ಈಗ ನಮ್ಮ ಇನ್ಸ್ಟ್ರಕ್ಷನ್ ಏನು, ಆಡ್, ಈ 2 ಲೊಕೇಶನ್ ಅನ್ನ ಆಡ್ ಮಾಡಬೇಕು ಅನ್ನೋದು ಇನ್ಸ್ಟ್ರಕ್ಷನ್. ಆದ್ರೆ ನಮ್ಮ ಪ್ರೊಸೆಸರ್ ಒಳಗಡೆ ಈ 1 ಮತ್ತೆ ಈ 2 ಇಲ್ಲ. ಸೊ ಈಗ ಮೊದಲು ಏನನ್ನ ಮಾಡ್ಬೇಕು, ಪ್ರೊಸೆಸರ್ ಈ ಆಪರಾಂಡ್ಸ್ ಗಳನ್ನ ತೆಗೆದುಕೊಂಡು ಬರಬೇಕು. ಯಾವ್ದನ್ನ, ಈ 2ನೇ ಲೊಕೇಶನ್ ಅನ್ನ ಮತ್ತೆ 4ನೇ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರುವಂತಹ ಈ ಆಪರಾಂಡ್ಸ್ ಗಳನ್ನ ತಗೊಂಡ್ಬರ್ಬೇಕು. ಎಲ್ಲಿಗೆ ತಗೊಂಡ್ಬರ್ಬೇಕು, ಪ್ರೊಸೆಸರ್ ಗೆ ತಗೊಂಡ್ಬಂದು ಅದನ್ನ ರಿಜಿಸ್ಟರ್ ಒಳಗಡೆ ಸ್ಟೋರ್ ಮಾಡ್ಬೇಕು. ಇಲ್ಲಿ ನೋಡ್ಬೋದು, ನೋಡಿ ಇಲ್ಲಿ ಫಸ್ಟ್ ಈಗ ನೋಡಿ, R0 ಒಳಗಡೆ ಏನು ಇಲ್ಲ, R1 ಒಳಗಡೆನು ಏನು ಇಲ್ಲ. ಯಾವಾಗ ಈ ಒಂದು ಡೇಟಾ ರೀಡ್ ಆಗಿ ಬರುತ್ತೋ ಅವಾಗ R0 ಒಳಗಡೆ 1 ಇರುತ್ತೆ, R1 ಒಳಗಡೆ 2 ಇರುತ್ತೆ. 2 ಅಂದ್ರೆ ಏನು, 00010. ಈಗೇನು ಇಲ್ಲ. ನನಗೆ ಏನ್ ಹೇಳ್ತಾ ಇರೋದೇನು ಅಂತಂದಾಗ, ಸ್ಟೆಪ್ 6 ಅಲ್ಲಿ ಏನನ್ನ ಮಾಡ್ಬೇಕು ಅಂತಂದಾಗ, ನಾವು ಅಥವಾ ನಮ್ಮ ಪ್ರೊಸೆಸರ್ ನಮ್ಮ ಇನ್ಸ್ಟ್ರಕ್ಷನ್ ಏನಾದರೂ ಅರ್ಥಮೆಟಿಕ್ ಅಂಡ್ ಲಾಜಿಕ್ ನ ಇನ್ಸ್ಟ್ರಕ್ಷನ್ ಆಗಿತ್ತು ಅಂತಂದಾಗ ಅದಕ್ಕೆ ಬೇಕಾಗಿರುವಂತಹ ಆಪರೆಂಟ್ಸ್ ಗಳನ್ನ ಮೆಮೊರಿಯಿಂದ ತೆಗೆದುಕೊಂಡು ಪ್ರೊಸೆಸರಿನ ರಿಜಿಸ್ಟರ್ ಒಳಗಡೆ ಅದು ಹಾಕೋಬೇಕು. This is the next step. Sorry, this is the step 6. This is the step 6. So, is step 7. Then what is step 7? One second. Okay. So fine. So what is step 7? Step 7 ಅಲ್ಲಿ ಅದೇ ಸೇಮ್ ಹೇಳ್ತಾರೆ, ಆಪರೆಂಟ್ಸ್ ಸ್ಟೋರ್ ಆಗಿರೋ ಮೆಮೊರಿಯಲ್ಲಿ ಅದನ್ನ ಫಸ್ಟ್ ಅದನ್ನ ಫೆಚ್ ಮಾಡಬೇಕು.
ಹೆಂಗ್ ಫೆಚ್ ಮಾಡೋದು? ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ನಮ್ಮ ಪ್ರೊಸೆಸರ್ ಇಂದ ಮೆಮೊರಿ ಒಳಗಡೆ ಇರುವಂತಹದ್ದು ಏನನ್ನೇ ಫೆಚ್ ಮಾಡಬೇಕು ಅಂದ್ರೆ ಮೊದಲಿಗೆ ನಾವೇನನ್ನ ಮಾಡಬೇಕು, ಆ ಒಂದು ಲೊಕೇಶನ್ ಅಡ್ರೆಸ್ ಅನ್ನ MAR ರಿಜಿಸ್ಟರ್ ಗೆ ಕಳಿಸ್ಬೇಕು, ಮತ್ತೆ ರೀಡ್ ಕಂಟ್ರೋಲ್ ಸಿಗ್ನಲ್ ಅನ್ನ ಕೊಡಬೇಕು. ನೀವು ಈ ಒಂದು ಚಿಪ್ ನ ಇಲ್ಲಿ ನೋಡಿದ್ರೆ, ಇಲ್ಲ ನಿಮಗೆ ತೋರಿಸಿದೀನಿ. ಈಗ ಏನು, ನನಗೆ ಫಸ್ಟ್ ಯಾವ ಆಪರೇಂಡ್ ಬೇಕು, 1 ಅನ್ನುವಂತಹ ನಂಬರ್ ಬರಬೇಕು. ಆ 1 ಅನ್ನುವಂತಹ ನಂಬರ್ ಎಲ್ಲಿ ಬಂದು ಕೂರ್ಬೇಕು ಅಂತ ಹೇಳ್ತಿದ್ದೀನಿ ನಾನೀಗ, ಪ್ರೊಸೆಸರ್ ಒಳಗಡೆ R0 ಒಳಗಡೆ ಕೂರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ದಟ್ಸ್ ವೈ ಈಗ ನಾನು ಈ ಲೊಕೇಶನ್ ಅನ್ನ ರೀಡ್ ಮಾಡಬೇಕಾಗಿರೋದ್ರಿಂದ ಈ ಲೊಕೇಶನ್ ಅಡ್ರೆಸ್ ಅನ್ನ MAR ಒಳಗಡೆ ಕಳಿಸಿದೀನಿ. ಏನಂತ ಇದು ಲೊಕೇಶನ್ ಅಡ್ರೆಸ್ ಏನು, ಇಟ್ ಇಸ್ ದ 1. ಸೊ 00001 ಇದು ಒಳಗಡೆ ಇರೋದು ನಂಬರ್ 1. ಸೊ MAR ಒಳಗಡೆ ಈ ಫಸ್ಟ್ ಲೊಕೇಶನ್ ಅಡ್ರೆಸ್ ಅನ್ನ ನಾನು ಕಳಿಸಿ, ಇಲ್ಲಿ ನೋಡಿ ರೀಡ್ ಕಂಟ್ರೋಲ್ ಸಿಗ್ನಲ್, ಈ ರೆಡ್ ಲೈನ್ ಇದೆಯಲ್ಲ, ದಿಸ್ ಇಸ್ ದ ರೀಡ್ ಕಂಟ್ರೋಲ್ ಸಿಗ್ನಲ್. ಪ್ರೊಸೆಸರಿನ ಕಂಟ್ರೋಲ್ ಯೂನಿಟ್ ರೀಡ್ ಕಂಟ್ರೋಲ್ ಸಿಗ್ನಲ್ ಅನ್ನ ಕೊಡುತ್ತೆ, ಮತ್ತೆ ಈ ಲೊಕೇಶನ್ ಅಡ್ರೆಸ್ ಅನ್ನ MAR ಒಳಗಡೆ ಸ್ಟೋರ್ ಮಾಡುತ್ತೆ. ಈಗ ಏನಾಗುತ್ತೆ ಅಂತಂದಾಗ ಈ 0001 ಅನ್ನುವಂತಹದ್ದು ಈ ರಿಜಿಸ್ಟರ್ R0 ಒಳಗಡೆ ಬಂದು ಕೂತ್ಕೊಳ್ಳುತ್ತೆ, ಇದು ಎಕ್ಸಿಕ್ಯೂಟ್ ಆದ್ಮೇಲೆ. ಸೊ ದಿಸ್ ಇಸ್ ವಾಟ್ ದ ನೆಕ್ಸ್ಟ್ ಥಿಂಗ್ ಈಸ್. ಅದೇ ರೀತಿಯಲ್ಲಿ 1 ಬಂದ್ರೆ ಸಾಕಾ? ಇಲ್ಲ, ಇನ್ನೊಂದು ನಂಬರ್ ಬರಬೇಕು. ಯಾವುದು? 2. ಆ 2 ಈ ಲೊಕೇಶನ್ ಅಲ್ಲಿ ಇದೆ. ಸೊ ಈ ರೀತಿಯಲ್ಲಿ ಆಪರೆಂಡ್ಸ್ ದಟ್ ಆರ್ ಸ್ಟೋರ್ಡ್ ಇನ್ ದ ಮೆಮೊರಿ, ದೇ ಆರ್ ಫೆಚ್ಡ್. ಯಾವ ರೀತಿಯಲ್ಲಿ ನಮ್ಮ ಪ್ರೊಸೆಸರ್ ಅದನ್ನ ಫೆಚ್ ಮಾಡುತ್ತೆ? ಬೈ ಸೆಂಡಿಂಗ್ ದ ಮೆಮೊರಿ ಅಡ್ರೆಸ್ ಆಫ್ ದ ಆಪರೆಂಡ್. ಈ ಆಪರೆಂಡ್ ನ ಮೆಮೊರಿ ಅಡ್ರೆಸ್ ಅನ್ನ MAR ಗೆ ಕಳಿಸೋದ್ರ ಮೂಲಕ, ಮತ್ತೆ ಅಂಡ್ ಆಲ್ಸೋ ಬೈ ಸೆಂಡಿಂಗ್ ದ ರೀಡ್ ಸಿಗ್ನಲ್ ಟು ದ ಮೆಮೊರಿ. ಮೆಮೊರಿಗೆ ರೀಡ್ ಸಿಗ್ನಲ್ ಮತ್ತೆ ಈ ಆಪರೆಂಡಿನ ಅಡ್ರೆಸ್ ಅನ್ನ ಕಳಿಸಿದಾಗ ಈ ಒಂದು ಲೊಕೇಶನ್ ಇನ ಡೇಟಾ ಏನಾಗುತ್ತೆ, ರೀಡ್ ಆಗಿ ನನ್ನ ಪ್ರೊಸೆಸರ್ ಗೆ ಬರುತ್ತೆ. ಸೊ ದಟ್ ಈಸ್ ವಾಟ್ ದ ಸ್ಟೆಪ್ 7 ಇಸ್. ಸೊ ಸ್ಟೆಪ್ 8 ಅಲ್ಲಿ ಏನು ಅಂತಂದಾಗ, ಈ ಆಪರೆಂಡ್ಸ್ ಗಳು, ಫಾರ್ ಎಕ್ಸಾಂಪಲ್ ಈ ಒಂದು ಕೇಸಲ್ಲಿ R1 ಮತ್ತೆ 1 ಮತ್ತೆ 2 ಅನ್ನುವಂತಹ ಆಪರೆಂಡ್ಸ್ ಗಳು ಇದೆರಡೂ ರೀಡ್ ಆಗಿ ಬರಬೇಕು. ಇದೆರಡೂ ರೀಡ್ ಆಗಿ ಬಂದಾದ್ಮೇಲೆ ಈ ನಮ್ಮ ALU ಏನ್ ಮಾಡುತ್ತೆ ಅಂತಂದಾಗ ಎರಡು ನಂಬರ್ಸ್ ಗಳನ್ನ ಆಡ್ ಮಾಡಿ ಅದರ ರಿಸಲ್ಟ್ ಅನ್ನ ಕೊಡುತ್ತೆ. ಸೊ ಈ ಸರ್ಕ್ಯೂಟ್ ಅನ್ನ ನಾವೀಗ ನೋಡೋಣ. ಈಗ ಆಲ್ರೆಡಿ ನಮಗೆ ಗೊತ್ತಿದೆ, ಹಿಂದಿನ ಒಂದು ತಿಂಗಳಲ್ಲಿ ಏನಾಗಿತ್ತು, ರಿಜಿಸ್ಟರ್ R0 ಒಳಗಡೆ ನಂಬರ್ ಇನ್ನೂ ಸ್ಟೋರ್ ಆಗಿರಲಿಲ್ಲ, ರಿಜಿಸ್ಟರ್ R2 ಒಳಗಡೆನೂ ಸಹ ಈ ಆಪರೆಂಡ್ ಸ್ಟೋರ್ ಆಗಿರಲಿಲ್ಲ. ಇಲ್ಲಿ ನೋಡಿ, ಈಗ ಆಲ್ರೆಡಿ ರಿಜಿಸ್ಟರ್ R0 ಒಳಗಡೆ ಏನಾಗಿದೆ, ಈ ನಂಬರ್ ಯಾವುದು 1 ಅನ್ನುವಂತಹ ಈ ಒಂದು ನಂಬರ್ ಆಲ್ರೆಡಿ ಇಲ್ಲಿತ್ತಲ್ಲ ಮೆಮೊರಿ ಲೊಕೇಶನ್ ಒಳಗಡೆ ನಾವು ಮೆಮೊರಿ ಅಡ್ರೆಸ್ ಅನ್ನ ಕಳಿಸಿ ರೀಡ್ ಸಿಗ್ನಲ್ ಅನ್ನ ಹಿಂದಿನ ಸ್ಟೆಪ್ ಅಲ್ಲಿ ಕೊಟ್ಟಿದ್ವಿ. ಅದೇನಾಗುತ್ತೆ, ಅದು ಬಂದು ಎಲ್ಲಿ ಬಂದು ಸ್ಟೋರ್ ಆಗುತ್ತೆ, ಈ R0 ರಿಜಿಸ್ಟರ್ ಒಳಗಡೆ. ನೀವು ನೋಡಬಹುದು, ದಿಸ್ ಇಸ್ ಈಕ್ವಿವೆಲೆಂಟ್ ಟು ಡೆಸಿಮಲ್ ನಂಬರ್ 1. ಅದೇ ತರ ಇನ್ನೊಂದು ಆಪರೆಂಡ್ ಬೇಕು ಅಂತ ಹೇಳಿದ್ವಿ ನೋಡಿ, ಆಡ್ ಗೆ 2 ಆಪರೆಂಡ್ಸ್ ಬೇಕು, ಒಂದು 1, ಇನ್ನೊಂದು 2. 2 ಎಲ್ಲಿದೆ? ಇಲ್ಲಿದೆ. ಅದು ಎಲ್ಲಿ ಬಂದು ಕೂತ್ಕೊಂಡಿದೆ? ಈಗ R2 ರಿಜಿಸ್ಟರ್ ಒಳಗಡೆ ಬಂದು ಕೂತ್ಕೊಂಡಿದೆ, 000010 ಅಂತ. ಈಗ ಈ ಸ್ಟೆಪ್ ಅಲ್ಲಿ ಏನನ್ನ ಮಾಡುತ್ತೆ, ನಮ್ಮ ALU ನ ಈ ಆಡರ್ ಸರ್ಕ್ಯೂಟ್ ಈ R0 ಮತ್ತೆ R1 ಒಳಗಡೆ ಇರುವಂತಹ ಕಂಟೆಂಟ್ ಅನ್ನ ನೋಡಿ ಇಲ್ಲಿ ಇನ್ಪುಟ್ ಆಗಿ ತಗೊಂಡು ಇದನ್ನ ಆಡ್ ಮಾಡಿ ಅದರ ರಿಸಲ್ಟ್ ಅನ್ನ ಈ ಅಕ್ಯುಮುಲೇಟರ್ ರಿಜಿಸ್ಟರ್ ಒಳಗಡೆ, ಈ ರಿಜಿಸ್ಟರ್ ಒಳಗಡೆ ಸೇವ್ ಮಾಡಿದೆ. 1 ಮತ್ತೆ 2 ಆಡ್ ಮಾಡಿದ್ರೆ ಏನ್ ರಿಸಲ್ಟ್ ಬರ್ಬೇಕು? ಆನ್ಸರ್ ಏನು? 3 ಅಂದ್ರೆ ಬೈನರಿ ಏನು? 1 1. ಸೊ ಇಲ್ಲಿ ನೋಡಬಹುದು ನೀವು 00000011. ಸೊ ಈಗ ಏನಾಯ್ತು, ಈ ಒಂದು ತಿಂಗಳಲ್ಲಿ ರಿಜಿಸ್ಟರ್ಸ್ ಅಲ್ಲಿ ನಾವು ಮೆಮೊರಿ ಲೊಕೇಶನ್ ಇಂದ ಫೆಚ್ ಮಾಡಿರುವಂತಹ ಆಪರೆಂಡ್ಸ್ ಗಳನ್ನ ನಮ್ಮ ಒಂದು ಪ್ರೊಸೆಸರಿನ ALU ಏನ್ ಮಾಡುದು, ಎಕ್ಸಿಕ್ಯೂಟ್ ಮಾಡಿ ಅದರ ರಿಸಲ್ಟ್ ಅನ್ನ ಏನ್ ಮಾಡ್ತಿದೆ ಅಂತಂದಾಗ ನಮಗೆ ಕೊಡ್ತಾ ಇದೆ. ಸೊ ದಿಸ್ ಇಸ್ ವಾಟ್ ದ 8th step is. So when the operand has been read from the memory, operand ಅನ್ನ ನಾವು ಮೆಮೊರಿಯಿಂದ ತಗೊಂಡಾದ್ಮೇಲೆ MDR ಅಲ್ಲಿ ಸ್ಟೋರ್ ಮಾಡ್ತೀವಿ. ಇದರಲ್ಲಿ MDR ಇಲ್ಲ, ಸೊ ದಟ್ಸ್ ವೈ ಏನ್ ಮಾಡ್ತಿದ್ದಾರೆ, ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಸ್ಟೋರ್ ಆದ್ಮೇಲೆ ಆ ರಿಜಿಸ್ಟರ್ಸ್ ಇಂದ ಇನ್ಪುಟ್ ಎಲ್ಲಿಗೆ ಹೋಗುತ್ತೆ? ALU ಸರ್ಕ್ಯೂಟ್ ಗೆ ಹೋಗುತ್ತೆ. ALU ಏನ್ ಮಾಡತ್ತೆ ಅಂತಂದಾಗ ಯಾವ ಒಂದು ಆಪರೇಷನ್ ಅಲ್ಲ, ಈ ಕೇಸಲ್ಲಿ ಆಡ್ ಆಪರೇಷನ್ ಅಂತ ಹೇಳಿದೀವಿ. So that's why it is going to perform the add operation. So ALU performs the desired operation after fetching one or more operands as described above. ಯಾವ ಆಪರೇಷನ್ ಹೇಳಿರ್ತೀವಿ ಆ ಆಪರೇಷನ್ ಅನ್ನ ಈ ತರ ಎಲ್ಲಾ ಆಪರೆಂಡ್ಸ್ ಗಳನ್ನ ಮೆಮೊರಿಯಿಂದ ತಕೊಂಡಾದ್ಮೇಲೆ ALU ಏನ್ ಮಾಡುತ್ತೆ, ಆ ಆಪರೇಷನ್ ಅನ್ನ ಮಾಡಿ ಅದರ ರಿಸಲ್ಟ್ ಅನ್ನ ನಮಗೆ ಕೊಡುತ್ತೆ. ಸೊ ಅದೇ ತರ ಲಾಸ್ಟ್ ಸ್ಟೆಪ್ ಏನು, ಈಗ ನಮ್ಮ ALU ಆಪರೇಷನ್ ನೋಡಿ, ಈ ಒಂದು ರಿಸಲ್ಟ್ ಬಂತು, 1 ಮತ್ತೆ 2 ಆಡ್ ಮಾಡಿದ್ದು 3 ಅಂತ ಬಂತು. ಈ 3 ಅನ್ನೋದು ಯಾವ ರಿಜಿಸ್ಟರ್ ಸ್ಟೋರ್ ಆಗಿದೆ? ಪ್ರೊಸೆಸರಿನ ಒಂದು ರಿಜಿಸ್ಟರ್ ಸ್ಟೋರ್ ಆಗಿದೆ. ಈ ಒಂದು ಇದನ್ನ ನಾವು ಮೆಮೊರಿ ಒಳಗಡೆ ಸ್ಟೋರ್ ಮಾಡಬೇಕು ಅಂದ್ರೆ, ಸೇವ್ ಮಾಡಬೇಕು ಅಂದ್ರೆ, ಅವಾಗ ಮತ್ತೆ ನಾವೇನ್ ಮಾಡ್ಬೇಕು, ಈ ಒಂದು ರಿಸಲ್ಟ್ ಅನ್ನ MDR ರಿಜಿಸ್ಟರ್ ಗೆ ಕಳಿಸ್ಬೇಕು. ಇಲ್ಲಿ ಇನ್ನೊಂದು ರಿಜಿಸ್ಟರ್ ಇರಬೇಕು, ಈ CPU ಅಲ್ಲಿ ಇಲ್ಲ, MDR ರಿಜಿಸ್ಟರ್ ಗೆ ಕಳಿಸ್ಬೇಕು ಡೇಟಾನ. ಮತ್ತೆ ಯಾವ ಲೊಕೇಶನ್ ಅಲ್ಲಿ ಇದನ್ನ ಬರೀಬೇಕು ಅದನ್ನ, ಅದರ ಅಡ್ರೆಸ್ ಅನ್ನ ನಾವು MAR ಗೆ ಕಳಿಸಬೇಕು, ಮತ್ತೆ ರೈಟ್ ಸಿಗ್ನಲ್ ಅನ್ನ ಕೊಡಬೇಕು. ಅವಾಗ ಏನಾಗುತ್ತೆ, ಈ ರಿಸಲ್ಟ್ ಈ ಒಂದು ಮೆಮೊರಿ ಲೊಕೇಶನ್ ಅಲ್ಲಿ ಸ್ಟೋರ್ ಆಗುತ್ತೆ.
ಅಥವಾ ನಾವೇನ್ ಮಾಡ್ಬೋದು ಅಂತಂದಾಗ ಈ ಒಂದು ರಿಸಲ್ಟ್ ಅನ್ನ ಮತ್ತೆ ನನಗೆ ನೆಕ್ಸ್ಟ್ ಆಪರೇಷನ್ ಯೂಸಿಗೆ ಬರಬೇಕು ಅಂದ್ರೆ ಈ ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಗಳಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ಬೋದು. ಸೊ ದಿಸ್ ಈಸ್ ವಾಟ್ ದ ಥಿಂಗ್ ಈಸ್. ಮತ್ತೆ ಇನ್ನೊಂದು ಥಿಂಗ್ ಏನು ಅಂತಂದಾಗ ಈಗ ನಮಗೆ ಗೊತ್ತಾಯ್ತು ನೋಡಿ, ಈ 10 ಸ್ಟೆಪ್ ಅಲ್ಲಿ ನಾವು ತಿಳ್ಕೊಂಡಿದ್ದೀವಿ ಇಷ್ಟೇ. ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ಏನೇನ್ ಮಾಡ್ತೀವಿ? ಮೊದಲನೇದಾಗಿ ಆ ಪ್ರೋಗ್ರಾಮ್ ಅನ್ನ ನಾವು ಟೈಪ್ ಮಾಡ್ತೀವಿ ನಮ್ಮ ಕೀಬೋರ್ಡ್ ಅನ್ನ ಯೂಸ್ ಮಾಡ್ಕೊಂಡು. ಆ ಪ್ರೋಗ್ರಾಮ್ ಅನ್ನ ಟೈಪ್ ಮಾಡಾದ್ಮೇಲೆ ಆ ಒಂದು ಪ್ರೋಗ್ರಾಮ್ ಅನ್ನ ನಾವು ಮೆಷಿನ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡಿಸ್ತೀವಿ. ಕನ್ವರ್ಟ್ ಮಾಡೋದಕ್ಕೆ ಸಾಫ್ಟ್ವೇರ್ಸ್ ಗಳಿದೆ, ಕಂಪೈಲರ್ ಇರ್ಬೋದು, ಅಸೆಂಬಲ್ ಇರ್ಬೋದು, ಅಸೆಂಬ್ಲರ್ ಇರ್ಬೋದು. ಈ ತರ ಮೆಷಿನ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಆಗಿರೋ ಝೀರೋಸ್ ಅಂಡ್ ಒನ್ಸ್ ನಮ್ಮ ಪ್ರೋಗ್ರಾಮಿನ ಇನ್ಸ್ಟ್ರಕ್ಷನ್ಸ್ ಯಾವ ತರ ಕನ್ವರ್ಟ್ ಆಯ್ತು, ಝೀರೋಸ್ ಅಂಡ್ ಒನ್ಸ್ ಆಗಿ ಕನ್ವರ್ಟ್ ಆಯ್ತು. ಅದನ್ನ ಫಸ್ಟ್ ನಾವ್ ಎಲ್ಲಿಗೆ ಹಾಕಬೇಕು? ಮೆಮೊರಿ ಒಳಗಡೆ ಅದನ್ನ ಲೋಡ್ ಮಾಡಬೇಕು. ಮೆಮೊರಿ ಒಳಗಡೆ ಲೋಡ್ ಮಾಡಿದ ತಕ್ಷಣ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗತ್ತಾ? ಇಲ್ಲ. ಯಾವಾಗ ಸ್ಟಾರ್ಟ್ ಆಗತ್ತೆ? ನಮ್ಮ ಪ್ರೊಸೆಸರಿನ ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಒಳಗಡೆ ನಮ್ ಮೆಮೊರಿಯಲ್ಲಿ ಈ ಒಂದು ಪ್ರೋಗ್ರಾಮಿನ ಇನ್ಸ್ಟ್ರಕ್ಷನ್ಸ್ ಗಳು ಎಲ್ಲಿ ಸ್ಟೋರ್ ಆಗಿರುತ್ತೋ ಅದರ ಫಸ್ಟ್ ಅಡ್ರೆಸ್ ಅನ್ನ ನಾವು PC ಒಳಗಡೆ ಹಾಕಿದಾಗ ಅವಾಗ ಏನಾಗುತ್ತೆ? ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗತ್ತೆ. ಅದಾದ್ಮೇಲೆ ಏನ್ ಮಾಡತ್ತೆ? ಈ ಒಂದು PC ಏನ್ ಮಾಡತ್ತೆ? ಅದ್ರ ಒಳಗಡೆ ಯಾವ ಅಡ್ರೆಸ್ ಇರುತ್ತೋ ಆ ಅಡ್ರೆಸ್ ಒಳಗಡೆ ಇರೋ ಇನ್ಸ್ಟ್ರಕ್ಷನ್ಸ್ ಈಗ ಬೇಕಲ್ಲ ಪ್ರೊಸೆಸರ್ಗೆ ಮೆಮೊರಿಯಿಂದ ಏನೇ ಬೇಕು ಅಂದ್ರೂ ಪ್ರೊಸೆಸರ್ ಏನ್ ಮಾಡ್ಬೇಕು? 2 ಕೆಲಸನ ಮಾಡ್ಬೇಕು. ಒಂದು ಕೆಲಸ ಏನು? ಮೆಮೊರಿ ಲೊಕೇಶನ್ ಅಡ್ರೆಸ್ ಅನ್ನ ಕಳಿಸ್ಬೇಕು. ಯಾವ್ದಕ್ಕೆ? MAR ಗೆ. ಎರಡನೇ ಕೆಲಸ ಏನು? ಅದು ರೀಡ್ ಮಾಡ್ಬೇಕು ಅಂದ್ರೆ ರೀಡ್ ಸಿಗ್ನಲ್ ಅನ್ನ ಕೊಡಬೇಕು, ರೈಟ್ ಮಾಡಬೇಕು ಅಂದ್ರೆ ರೈಟ್ ಸಿಗ್ನಲ್ ಅನ್ನ ಕೊಡಬೇಕು. ಈ ತರ ಮಾಡಿದಾಗ ಏನಾಗತ್ತೆ ಅಂತಂದಾಗ ಆ ಒಂದು ಕಂಟೆಂಟ್ಸ್ ಗಳು ರೀಡ್ ಆಗಿ ಬರತ್ತೆ. ಕಂಟೆಂಟ್ಸ್ ಗಳು ರೀಡ್ ಆಗಿ ಬಂದಾದ್ಮೇಲೆ ಆ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇರುವಂತಹ ಒಂದು ಇನ್ಸ್ಟ್ರಕ್ಷನ್ ಎಲ್ಲಿಗೆ ಬರುತ್ತೆ? ಎಕ್ಸಿಕ್ಯೂಟ್ ಆಗ್ಬೇಕಾಗಿರುವಂತಹ ಇನ್ಸ್ಟ್ರಕ್ಷನ್ ಎಲ್ಲಿಗೆ ಬರುತ್ತೆ? IR ರಿಜಿಸ್ಟ್ರಿಗೆ ಬರುತ್ತೆ. ಈಗ ಆ ಒಂದು ಪ್ರೋಗ್ರಾಮಿನ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈಗ ಈ ಒಂದು ಇನ್ಸ್ಟ್ರಕ್ಷನ್ ಅರ್ಥಮೆಟಿಕ್ ಆಪರೇಷನ್ಸ್ ಗಳನ್ನ ಮಾಡುವಂತಹ ಇನ್ಸ್ಟ್ರಕ್ಷನ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಈ ತರ ಇನ್ಸ್ಟ್ರಕ್ಷನ್ ಆಗಿದೆ add R1, R0 ಅಂತ ಇದ್ರೆ, ಈ ಇನ್ಸ್ಟ್ರಕ್ಷನ್ಸ್ ಗಳಿಗೆ ಆಪರೆಂಟ್ಸ್ ಬೇಕು. ಆಪರೆಂಟ್ಸ್ ಅಂದ್ರೆ ಏನು? ಡೇಟಾ ಬೇಕು. ಆ ಡೇಟಾನ ಎಲ್ಲಿ ಇಟ್ಟಿರ್ತೀವಿ ನಾವು? ಈ ಮೆಮೊರಿಯಲ್ಲೇ ಇಟ್ಟಿರ್ತೀವಿ. ಸೊ ದಟ್ಸ್ ವೈ ಈ ಒಂದು ಆಡ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗೋದಕ್ಕಿಂತ ಮುಂಚೆ ನಮ್ಮ ಈ ಒಂದು ALU ಗೆ 2 ಡೇಟಾ ಬೇಕು. ಆ ಡೇಟಾನ ಮತ್ತೆ ಅಗೇನ್ ಎಲ್ಲಿಂದಾನೆ ತಗೊಂಡ್ಬರ್ಬೇಕು? ಅದೆಲ್ಲ ಸ್ಟೋರ್ ಆಗಿರುತ್ತೆ? ಮೆಮೊರಿ ಯೂನಿಟ್ ಅಲ್ಲೇ ಸ್ಟೋರ್ ಆಗಿರುತ್ತೆ. ಅದನ್ನ ಬೇಕು ಅಂದ್ರೆ ಮತ್ತೂ ಸಹ ಅಗೇನ್ ನಮ್ಮ ಪ್ರೊಸೆಸರ್ ಈಗ ನೋಡಿ ಮೆಮೊರಿಯಿಂದ ಇನ್ನೊಂದು ಯಾವ್ದೋ ಡೇಟಾ ಬೇಕು. ಅಗೇನ್ ಕೆಲಸ ಏನು? ಇಷ್ಟೇ ಕೆಲಸ. ಆ ಡೇಟಾ ಎಲ್ಲಿರುತ್ತೋ ಅದರ ಅಡ್ರೆಸ್ ಅನ್ನ MAR ಗೆ ಕಳಿಸು, ಮತ್ತೆ ರೀಡ್ ಸಿಗ್ನಲ್ ಅನ್ನ ಕಳಿಸು. ಆ ಡೇಟಾ ಏನಾಗುತ್ತೆ? ರೀಡ್ ಆಗಿ ಬರುತ್ತೆ. ಅದನ್ನ ಒಂದು ರಿಜಿಸ್ಟರ್ ಸೇವ್ ಮಾಡ್ಕೋ. ಇನ್ನೊಂದು ಡೇಟಾ ಬೇಕಾ? ಇನ್ನೊಂದು ಆಪರೆಂಟ್ ಬೇಕಾ? ಅದರ ಅಡ್ರೆಸ್ ಅನ್ನ MAR ಗೆ ಕಳಿಸು. ಅದಾದ್ಮೇಲೆ ರೀಡ್ ಸಿಗ್ನಲ್ ಅನ್ನ ಕಳಿಸು. ಆ ಒಂದು ಲೊಕೇಶನ್ ಸಹ ಏನಾಗತ್ತೆ? ರೀಡ್ ಆಗಿ ಇನ್ನೊಂದು ರಿಜಿಸ್ಟರ್ ಸೇವ್ ಆಗತ್ತೆ. ಇದಾದ್ಮೇಲೆ ಈಗೇನಾಯ್ತು? ಈ ಒಂದು ಆಡ್ ಇನ್ಸ್ಟ್ರಕ್ಷನ್ ಅನ್ನ ಈ ಪ್ರೊಸೆಸರ್ ಎಕ್ಸಿಕ್ಯೂಟ್ ಮಾಡಬಹುದು. ಆಗ ನಮ್ಮ ಈ ಒಂದು ALU ನ ಆಡರ್ ಸರ್ಕ್ಯೂಟ್ ಏನನ್ನ ಮಾಡತ್ತೆ ಅಂತಂದಾಗ ಈ ರಿಜಿಸ್ಟರ್ಸ್ ಗಳಲ್ಲಿ ಅಂದ್ರೆ ಮೆಮೊರಿಯಿಂದ ತಕೊಂಡಿದ್ವಲ್ಲ ಆಪರೆಂಟ್ಸ್ ರಿಜಿಸ್ಟರ್ ಸೇವ್ ಮಾಡಿದ್ವಲ್ಲ ಅದನ್ನ ಎರಡನ್ನು ಏನ್ ಮಾಡತ್ತೆ? ಇನ್ಪುಟ್ ಆಗಿ ತಗೊಂಡು ಆಡ್ ಮಾಡಿ ಅದರ ರಿಸಲ್ಟ್ ಅನ್ನ ಮೆಮೊರಿಯಲ್ಲಿ ಸ್ಟೋರ್ ಮಾಡಬೇಕು ಅಂತ ನಾವು ಬರೆದಿದ್ರೆ ಮೆಮೊರಿಯಲ್ಲಿ ಸ್ಟೋರ್ ಮಾಡತ್ತೆ. ಇಲ್ಲ ಅಂತಂದ್ರೆ ಫಾರ್ ಇಮಿಡಿಯೇಟ್ ಯೂಸ್ಗೆ ರಿಜಿಸ್ಟರ್ ಗಳಲ್ಲಿ ಇಟ್ಕೊಳ್ಳುತ್ತೆ. ಇದಿಷ್ಟು ಥಿಂಗ್ಸ್ ಗಳನ್ನ ನಾವು ಈ 2 ಸ್ಟೆಪ್ಸ್ ಅಲ್ಲಿ ಹೇಳಿದ್ದು. ಸೊ ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದಾಗ, ಸರಿ ಈಗ ನನ್ನ ಪ್ರೋಗ್ರಾಮಿನ ಮೊದಲನೇ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಮೊದಲನೇ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗೋಬೇಕಾದ್ರೆ ಏನಾಗತ್ತೆ ಅಂತಂದಾಗ ಈ ಪ್ರೋಗ್ರಾಮ್ ಕೌಂಟರ್ ಇನ ವ್ಯಾಲ್ಯೂ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಫಸ್ಟ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗೋಬೇಕಾದ್ರೆ ಪ್ರೋಗ್ರಾಮ್ ಕೌಂಟರ್ ಇನ ವ್ಯಾಲ್ಯೂ 000 ಇತ್ತು. ಈ ಫಸ್ಟ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗೋಬೇಕಾದ್ರೆ ಈ ಪ್ರೋಗ್ರಾಮ್ ಕೌಂಟರ್ ನ ವ್ಯಾಲ್ಯೂ 1 ಜಾಸ್ತಿ ಆಗತ್ತೆ. ಯಾಕೆ ಜಾಸ್ತಿ ಆಗತ್ತೆ? ನಾನು ಆಲ್ರೆಡಿ ಹೇಳಿದೀನಿ. ಪ್ರೋಗ್ರಾಮ್ ಕೌಂಟರ್ ಇಟ್ ಕಂಟೈನ್ಸ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್. ಸೊ ಅಲ್ಲಿಗೆ ಮೊದಲನೇ ಇನ್ಸ್ಟ್ರಕ್ಷನ್ ಅಡ್ರೆಸ್ 00 ಆದ್ರೆ ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗೋಬೇಕಾದ್ರೆ ಇದು ಎಕ್ಸಿಕ್ಯೂಟ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವ್ದು ಎಕ್ಸಿಕ್ಯೂಟ್ ಆಗ್ಬೇಕು? ಈ 00001 ಈ 1 ಲೊಕೇಶನ್ ಅಲ್ಲಿರುವಂತಹದ್ದು ಅದರ ಅಡ್ರೆಸ್ PC ಯಲ್ಲಿ ಇರಬೇಕು. ನೋಡಿ ಈಗ ಈ ಮೊದಲನೇ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ ಫಸ್ಟ್ ಇನ್ಸ್ಟ್ರಕ್ಷನ್. ಅದರ ವ್ಯಾಲ್ಯೂನ ನೀವು IR ಅಲ್ಲಿ ನೋಡ್ಬೋದು. ಆ ಇನ್ಸ್ಟ್ರಕ್ಷನ್ ಆಗೋ ಟೈಮ್ ಅಲ್ಲಿ ಏನಾಗತ್ತೆ ಅಂತಂದಾಗ PC ಯ ವ್ಯಾಲ್ಯೂ ನೋಡಿ 00001 ಇದೆ. ಅಂದ್ರೆ ಅರ್ಥ ಏನು? ಅದು ಈಗ ರೆಡಿಯಾಗಿ ಕೂತ್ಕೊಂಡಿದೆ. ಇದು ಎರಡನೇ ಇನ್ಸ್ಟ್ರಕ್ಷನ್ ಗೆ ಪಾಯಿಂಟ್ ಮಾಡ್ಕೋತಾ ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದ ತಕ್ಷಣ ಏನನ್ನ ಮಾಡತ್ತೆ ಅಂತಂದಾಗ ನಮ್ಮ PC ಒಳಗಡೆ ಯಾವ ಅಡ್ರೆಸ್ ಇದೆ? ಈ ಲೊಕೇಶನ್ ಅಡ್ರೆಸ್ ಇದೆ. ಆಗ ಈ ಕಂಟೆಂಟ್ ರೀಡ್ ಆಗಿ IR ಗೆ ಬರುತ್ತೆ. So this is one thing, means while the program is executing, the contents of the PC, they are incremented to point to the next instruction. So this is the brief operational steps
ಬಿಟ್ವೀನ್ ದ ಇಂಟ್ರಾಕ್ಷನ್ ಬಿಟ್ವೀನ್ ದ ಪ್ರೊಸೆಸರ್ ಅಂಡ್ ದ ಮೆಮೊರಿ. ಎಸ್ ಸ್ಟೂಡೆಂಟ್ಸ್, ನಾನು ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಇದೆಲ್ಲ ನಿಮಗೆ ಒಂದು ವಿಜುವಲೈಸೇಷನ್ ಪರ್ಪಸ್ ಗೆ ಇರುವಂತಹ ಇದು ಡಯಾಗ್ರಾಮ್ಗಳು. ದಿಸ್ ಇಸ್ ನಾಟ್ ಫಾರ್ ಯುವರ್ ಎಕ್ಸಾಮ್. ನಿಮ್ಮ ಎಕ್ಸಾಮಿಗೆ ಈ ಸ್ಟೆಪ್ಸ್ ಎಲ್ಲ ಇದೆ, ಸ್ಟೆಪ್ಸ್ ಎಲ್ಲ ಸೇಮ್ ಸ್ಟೆಪ್ಸ್. ಬಟ್ ಯಾವ ಡಯಾಗ್ರಾಮ್ ಅನ್ನ ಬರೀಬೇಕು ನೀವು? ಈ ಡಯಾಗ್ರಾಮ್ ಅನ್ನ ಬರೀಬೇಕು. ನೋಡಿ, ಈ ಡಯಾಗ್ರಾಮು ಆ ಡಯಾಗ್ರಾಮು ಒಂದೇ, ಬಟ್ ಇಲ್ಲೇನಾಗಿದೆ, ನಾವು ರಿಜಿಸ್ಟರ್ಸ್ ಗಳನ್ನ ಈ ತರ ಬರ್ದಿದೀವಿ, ಅದ್ರ ಮಧ್ಯೆ ಇರೋ ಕನೆಕ್ಷನ್ಸ್ ತೋರಿಸಿಲ್ಲ, ಎಲ್ಲಿ ಸರ್ಕ್ಯೂಟಿನ ಹೆಂಗಿರುತ್ತೆ ಅಂತ ತೋರಿಸಿಲ್ಲ, ಜಸ್ಟ್ ಬ್ಲಾಕ್ ಬಾಕ್ಸ್ ಆಗಿ ಬರೆದಿದ್ದೀವಿ. ಸೊ ಈ ತರ ನೀವು ಎಕ್ಸಾಮ್ ಅಲ್ಲಿ ಬರೀಬೇಕಾಗುತ್ತೆ. ನಾನು ಯಾಕೆ ನಿಮಗೆ ಇದೊಂದು ಮಾಡೆಲ್ ಅನ್ನ ತೋರಿಸಿದೀನಿ ಅಂತಂದಾಗ, ಯು ಕ್ಯಾನ್ ವಿಜುವಲೈಸ್ ಏನಾಗ್ತಾ ಇದೆ ಕಂಪ್ಯೂಟರ್ ಅನ್ನ ಚಿಪ್ ಒಳಗಡೆ ಅಂತ. ವಿಜುವಲೈಸ್ ಅನ್ನ ಇದ್ರ ಒಳಗಡೆ ನೀವು ನೋಡಿದ್ರೆ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್. ಇನ್ನೊಂದು ಟಾಪಿಕ್ ಇದೆ, ದ ಲಾಸ್ಟ್ ಟಾಪಿಕ್. ಎಸ್, ಕೇಳ್ತಾ ಇದೀರಾ ಎಲ್ಲರೂ? ಹಲೋ, ಫೈನ್. ಸೊ ಈಗ ಲೆಟ್ಸ್ ಕಂಟಿನ್ಯೂ. ಇನ್ನೊಂದು 10 ನಿಮಿಷ ಕಂಟಿನ್ಯೂ ಮಾಡೋಣ, ಮುಗಿದೋಗುತ್ತೆ. ಈಗ ಯಾವ ರೀತಿಯಲ್ಲಿ ನಮಗೆ ಡೇಟಾ ಮೆಮೊರಿಯಿಂದ ಆದ್ರೂ ನಮ್ಮ ಪ್ರೊಸೆಸರ್ ತಗೋಬಹುದು, ಅಥವಾ ನಮ್ಮ ಇನ್ಪುಟ್ ಔಟ್ಪುಟ್ ಯೂನಿಟ್ಸ್ ಇಂದ ಆದ್ರೂ ಡೈರೆಕ್ಟ್ ಆಗಿ ತಗೋಬಹುದು. ಆತರ ಇನ್ಪುಟ್ ಔಟ್ಪುಟ್ ಯೂನಿಟ್ಸ್ ಇಂದ ಡೈರೆಕ್ಟ್ಲಿ ಆಗಿ ನಮ್ಮ ಪ್ರೊಸೆಸರ್ಗೆ ನಾವು ಡೇಟಾನ ಕಳಿಸಬೇಕು ಅಂದ್ರೆ ಇನ್ಪುಟ್ ಔಟ್ಪುಟ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ಬರೀಬೇಕಾಗತ್ತೆ. ಅಂತಹ ಟ್ರಾನ್ಸ್ಫರ್ಸ್ ಗಳನ್ನ ನಾವು IO ಟ್ರಾನ್ಸ್ಫರ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಇನ್ನೊಂದು ಥಿಂಗ್ ಏನು ಅಂತಂದ್ರೆ, ಈಗ ಒಂದು ಪ್ರೋಗ್ರಾಮು ನನ್ನ ಪ್ರೊಸೆಸರ್ ಅಲ್ಲಿ, ಈ ಪ್ರೊಸೆಸರ್ ಅಲ್ಲಿ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ, ಪ್ರೋಗ್ರಾಮ್ ಗಿಂತ ನನಗೆ ಇನ್ನೊಂದು ಯಾವುದೋ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅನ್ನಿಸ್ದಾಗ ಈ ಪ್ರೋಗ್ರಾಮ್ ಅನ್ನ ನಾವು ಇಂಟರಪ್ಟ್ ಮಾಡಬಹುದು. ಇಂಟರಪ್ಟ್ ಅಂದ್ರೆ ಏನು? ಪ್ರಿಯಂಪ್ಟ್ ಮಾಡಬಹುದು. ಪ್ರಿಯಂಪ್ಟ್ ಅಂದ್ರೆ ಏನು? ಈಗ ಅದು ಎಕ್ಸಿಕ್ಯೂಟ್ ಆಗ್ತಾ ಇದೆಯಲ್ಲ, ನೀನ್ ಈಗ ಫಸ್ಟ್ ಈ ಪ್ರೋಗ್ರಾಮಿನ ಎಕ್ಸಿಕ್ಯೂಷನ್ ಅನ್ನ ನಿಲ್ಸು, ಈಗ ನಾನು ಕೊಡ್ತೀನಿ, ಆ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂತ ಹೇಳುವಂತಹದ್ದು ಪ್ರಿಯಂಪ್ಟ್ ಮಾಡುವಂತಹದ್ದು. ಸೊ ನಾರ್ಮಲ್ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್ ಕ್ಯಾನ್ ಬಿ ಪ್ರಿಯಂಪ್ಟೆಡ್. ಯಾವ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಿರೋದನ್ನ ಅದನ್ನ ನಾವು ನಿಲ್ಲಿಸಬಹುದು. ಯಾವ ರೀತಿಯಲ್ಲಿ ನಿಲ್ಲಿಸಬಹುದು? ಬೈ ರೈಸಿಂಗ್ ಎನ್ ಇಂಟರಪ್ಟ್ ಸಿಗ್ನಲ್. ಒಂದು ಇಂಟರಪ್ಟ್ ಸಿಗ್ನಲ್ ಅನ್ನ ಕೊಡುವಂತಹದ್ರ ಮೂಲಕ. ಫಾರ್ ಎಕ್ಸಾಂಪಲ್, ಇಂಟರಪ್ಟ್ ಸಿಗ್ನಲ್ಸ್ ಗಳು ಯಾವ ರೀತಿಯಲ್ಲಿ ಕೊಡಬಹುದು? ಈಗ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಅದರ ಒಂದು ಕ್ಲೋಸ್ ಬಟನ್ ಅನ್ನ ನಾನು ಕ್ರಾಸ್ ಮಾರ್ಕ್ ಅನ್ನ ಪ್ರೆಸ್ ಮಾಡ್ತೀನಿ. ಯಾವ್ದ್ರಿಂದ ಪ್ರೆಸ್ ಮಾಡಿದೆ? ನನ್ನ ಇನ್ಪುಟ್ ಯೂನಿಟ್ ಇಂದ, ನನ್ನ ಮೌಸ್ ಇಂದ ಪ್ರೆಸ್ ಮಾಡಿದೆ. ಸೊ ದಟ್ ಈಸ್ ವಾಟ್ ಅನ್ ಇಂಟರಪ್ಟ್ ಸಿಗ್ನಲ್. ಕೀಬೋರ್ಡ್ ಇಂದ ಇಂಟರಪ್ಟ್ ಸಿಗ್ನಲ್ಸ್ ಗಳು ಹೋಗ್ಬೋದು. ಸೊ ನಮ್ಮ IO ಯೂನಿಟ್ಸ್ ಗಳಿಂದ ಇಂಟರಪ್ಟ್ ಸಿಗ್ನಲ್ಸ್ ಗಳು ಹೋದಾಗ ನಮ್ಮ ಪ್ರೊಸೆಸರ್ ಏನನ್ನ ಮಾಡತ್ತೆ ಅಂತಂದಾಗ, ಅದು ಪ್ರೆಸೆಂಟ್ಲಿ ಪ್ರೋಗ್ರಾಮ್ ಅನ್ನ ನಿಲ್ಲಿಸುತ್ತೆ. ಅದರ ಎಕ್ಸಿಕ್ಯೂಷನ್ ಅನ್ನ ನಿಲ್ಲಿಸಿ, ನಾನೀಗ ಇಂಟರಪ್ಟ್ ಮೂಲಕ ಯಾವ ಒಂದು ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡು ಅಂತ ಹೇಳಿರ್ತೀನೋ, ಅಥವಾ ಆ ಒಂದು ಇಂಟರಪ್ಟ್ ಗೆ ಒಂದು ಅಪ್ರೋಪ್ರಿಯೇಟ್ ಅದಕ್ಕೊಂದು ಪ್ರೋಗ್ರಾಮ್ ಇರುತ್ತೆ, ಆ ಪ್ರೋಗ್ರಾಮ್ ಅನ್ನ ಏನ್ ಮಾಡತ್ತೆ ಪ್ರೊಸೆಸರ್ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋಬೇಕಾದ್ರೆ ಅದನ್ನ ನಿಲ್ಸಕ್ ಹೇಳ್ತೀವಲ್ಲ, ಅದನ್ನ ಸ್ಟಾಪ್ ಮಾಡ್ತೀವಲ್ಲ, ಅದನ್ನ ನಾವು ಪ್ರಿಯಂಪ್ಷನ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಗೊತ್ತಾಗ್ತಾ ಇದೆಯಾ? ಸೊ ದಿಸ್ ಈಸ್ ಅಬೌಟ್ ದ ಇಂಟರಪ್ಟ್ ಥಿಂಗ್. ಅಂಡ್ ಲಾಸ್ಟ್ ಥಿಂಗ್ ಈಸ್, ಈಗ ನೀವೆಲ್ಲಾ ನೋಡಿರುವಂತಹ ಈ ಪ್ರೊಸೆಸರಿನ ಡಯಾಗ್ರಾಮ್ಸ್, ಈ ಎಲ್ಲ ನೋಡಿರುವಂತಹ, ಎಸ್ ಕೇಳ್ತಾ ಇದೆಯಾ? ಎಸ್ ಎವ್ರಿವನ್? ಓಕೆ, ಈಗ ನೀವು ಈ ಒಂದು ಪ್ರೊಸೆಸರಿನ ಥಿಂಗ್ ನೋಡಿ, ಇದು ALU, ಇದು ಕಂಟ್ರೋಲ್ ಯೂನಿಟ್, ಇದೆಲ್ಲ ರಿಜಿಸ್ಟರ್ಸ್, ಇದು ಮೆಮೊರಿ ಬಿಡಿ, ಮೆಮೊರಿ ಸಪರೇಟ್ ಯೂನಿಟ್. ಇದಿಷ್ಟು ಸರ್ಕ್ಯೂಟ್, ಇದು ಬರೀ 8 ಬಿಟ್ಟಿನ ಕಂಪ್ಯೂಟರ್. ದೇರ್ ಕ್ಯಾನ್ ಬಿ 32 ಬಿಟ್ಟಿನ ಕಂಪ್ಯೂಟರ್ಸ್ ಇರ್ಬೋದು. ಇದಿಷ್ಟು ಥಿಂಗ್ಸ್ ಗಳು ಒಂದು ಸಣ್ಣ ಚಿಪ್ ಅಲ್ಲಿ ಏನಾಗಿರುತ್ತೆ ಅಂತಂದಾಗ ಆ ಒಂದು ಸರ್ಕ್ಯೂಟ್ ಗಳನ್ನ ಮಾಡಿರ್ತಾರೆ, ಆ ಒಂದು ಸರ್ಕ್ಯೂಟ್ ಗಳನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಈ ಒಂದು ಟೆಕ್ನಾಲಜಿಗೆ, ಈ ಒಂದು ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಇರುತ್ತೆ ನೋಡಿ ಈ ಚಿಪ್ ಅಲ್ಲಿ, ಸರ್ಕ್ಯೂಟ್ಸ್ ಇರುತ್ತೆ. ಅದಿಷ್ಟನ್ನು ಈ ಒಂದು ಸಣ್ಣ ಚಿಪ್ ಒಳಗಡೆ ಇಂಪ್ಲಿಮೆಂಟ್ ಮಾಡ್ತೀವಲ್ಲ, ಈ ಒಂದು ಟೆಕ್ನಾಲಜಿಗೆ ನಾವೇನಂತ ಕರಿತೀವಿ ಅಂದ್ರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಟೆಕ್ನಾಲಜಿ, ಅಥವಾ ಈ ಒಂದು ಚಿಪ್ ಗೆ ನಾವೇನಂತ ಕರಿತೀವಿ ಅಂದ್ರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ ಅಂತ ಕರಿತೀವಿ. ಏನಿದು ವೆರಿ ಲಾರ್ಜ್ ಸ್ಕೇಲ್ ಅಂದ್ರೆ, ದಿಸ್ ಚಿಪ್ ಇಟ್ ಕನ್ಸಿಸ್ಟ್ ಆಫ್ ಸೋ ಮೆನಿ ಸರ್ಕ್ಯೂಟ್ಸ್. ALU ಒಳಗಡೆ ಆಡರ್ ಸರ್ಕ್ಯೂಟ್ ಇರುತ್ತೆ, ಎನ್ಕೋಡರ್ ಸರ್ಕ್ಯೂಟ್ ಇರುತ್ತೆ, ಡಿಕೋಡರ್ ಸರ್ಕ್ಯೂಟ್ ಇರುತ್ತೆ. ಕಂಟ್ರೋಲ್ ಯೂನಿಟ್ಸ್ ಅಲ್ಲಿ ನೋಡಿ ಈ ತರ ಎಲ್ಲ ಸರ್ಕ್ಯೂಟ್ಸ್ ಗಳಿದೆ. ಈ ಎಲ್ಲಾ ಸರ್ಕ್ಯೂಟ್ಸ್ ಗಳು, ಇದರ ಒಂದು ಕನೆಕ್ಷನ್ಸ್ ಗಳು, ಈ ಒಂದು ಸರ್ಕ್ಯೂಟ್ಸ್ ಗಳು, ಈ ಗೇಟ್ಸ್ ಗಳನ್ನ ಮಾಡಬೇಕು ಅಂದ್ರೆ ಅಗೈನ್ ವಿ ನೀಡ್ ಎ ಸರ್ಕ್ಯೂಟ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಟ್ರಾನ್ಸಿಸ್ಟರ್ಸ್. ಆ ಎಲ್ಲಾ ಟ್ರಾನ್ಸಿಸ್ಟರ್ಸ್ ಅಂಡ್ ಸರ್ಕ್ಯೂಟ್ಸ್ ಗಳು ಈ ಒಂದು ಸಣ್ಣ ಚಿಪ್ ಅಲ್ಲಿ ನಾವು ಮಾಡಿರ್ತೀವಿ. ಈ ಒಂದು ಸೊ ದಟ್ ಈಸ್ ಎ ಲಾರ್ಜ್ ನಂಬರ್ ಆಫ್ ಟ್ರಾನ್ಸಿಸ್ಟರ್ಸ್, ಲಾರ್ಜ್ ಸ್ಕೇಲ್, large number of circuits, large number of transistors, they are all integrated. ಅದನ್ನೆಲ್ಲನೂ ಸೇರಿಸಿ ಒಂದು ಚಿಪ್ ಮೇಲೆ ಮಾಡಿರ್ತೀವಲ್ಲ, so that's why it is called as very large scale integrated chip. ನಮ್ಮ ಪ್ರೊಸೆಸರಿನ ಅಥವಾ ನಮ್ಮ ಕಂಪ್ಯೂಟರಿನ ಮೇನ್ ಬ್ರೈನ್ ಯಾವುದು? ಪ್ರೊಸೆಸರ್. ಈ ಪ್ರೊಸೆಸರ್ ಒಳಗಡೆ ಏನಿರುತ್ತೆ? ಈ ತರ ಕಂಟ್ರೋಲ್ ಯೂನಿಟ್ ಇರುತ್ತೆ, ಈ ತರ ALU ಯೂನಿಟ್ ಇರುತ್ತೆ, ಅದೇ ರೀತಿಯಲ್ಲಿ ಈ ರೀತಿಯಾದಂತಹ ವೇರಿಯಸ್ ರಿಜಿಸ್ಟರ್ಸ್ ಗಳು ಇರುತ್ತೆ.
ಸೊ ಈ ಎಲ್ಲಾ ಪಾರ್ಟ್ಸ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಈ ತರ ವೈರ್ಸ್ ಗಳಿರುತ್ತೆ. ಸೊ ದಿಸ್ ಇಸ್ ವಾಟ್ ಅವರ್ ದಿಸ್ ಸ್ಮಾಲ್ ಚಿಪ್ ಕಂಟೈನ್ಸ್. So now let's move to the last topic of this session called as bus structures. ಏನಿದು ಬಸ್ ಅಂತಂದಾಗ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ರಿಯಲ್ ಲೈಫ್ ಅಲ್ಲಿ ಬಸ್ ಏನನ್ನ ಮಾಡತ್ತೆ, ಜನಗಳನ್ನ ಕರ್ಕೊಂಡು ಹೋಗುತ್ತೆ. ಆದ್ರೆ ಕಂಪ್ಯೂಟರ್ ಒಳಗಡೆ ಬಸ್ ಏನನ್ನ ಮಾಡತ್ತೆ, ಡೇಟಾ ಮತ್ತೆ ಇನ್ಫಾರ್ಮೇಶನ್ ಅನ್ನ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ ಕಳಿಸಬೇಕು ಅಂತಂದ್ರೆ ಅದು ಯಾವುದರ ಮೂಲಕ ಹೋಗುತ್ತೆ, ಈ ಒಂದು ಬಸ್ ಮೂಲಕ ಹೋಗುತ್ತೆ. ಅದನ್ನ ನಾವು ಬಸ್ ಅಂತ ಕರಿತೀವಿ. ಏನು ಬಸ್ ಅಂದ್ರೆ, ಇಟ್ ಈಸ್ ಎ ಗ್ರೂಪ್ ಆಫ್ ಲೈನ್ಸ್ that serves as a connecting path for several devices. ಯಾವುದು ಸೆವರಲ್ ಡಿವೈಸಸ್ ಇನ್ ಕಂಪ್ಯೂಟರ್? ಇನ್ಪುಟ್ ಡಿವೈಸಸ್ ಇರ್ಬೋದು, ಔಟ್ಪುಟ್ ಡಿವೈಸ್ ಇರ್ಬೋದು, ಮೆಮೊರಿ ಡಿವೈಸಸ್ ಇರ್ಬೋದು, ಪ್ರೊಸೆಸರ್ ಡಿವೈಸ್ ಇರ್ಬೋದು. ಈ ಡಿವೈಸಸ್ ಗಳನ್ನ ನಾವು ಒಂದಿಷ್ಟು ವೈರ್ಸ್, ಬರೇ ಒಂದು ಸಿಂಗಲ್ ವೈರ್ ಅಲ್ಲ, ಗ್ರೂಪ್ ಆಫ್ ವೈರ್ಸ್, ಗ್ರೂಪ್ ಆಫ್ ಲೈನ್ಸ್ ಗಳ ಮೂಲಕ ಏನ್ ಮಾಡ್ತೀವಿ, ಕನೆಕ್ಟ್ ಮಾಡ್ತೀವಿ. ಆ ಒಂದು ಗ್ರೂಪ್ ಆಫ್ ಲೈನ್ಸ್ that serves as a connecting path for the several devices, that path or that group of lines is called as bus ಅಂತ ಏನ್ ಮಾಡ್ತೀವಿ, ಕರಿತೀವಿ. ಸೊ ಈ ಒಂದು ಡಯಾಗ್ರಾಮ್ ಅಲ್ಲಿ ನೀವು ನೋಡಿದ್ರೆ ನೋಡಿ, ಯಾವುದು ಬಸ್ ಇಲ್ಲಿ ಈ ಒಂದು 8 ವೈರ್ಗಳು ಕಾಣ್ತಾ ಇದೆಯಲ್ಲ, ಈ ಒಂದು 8 ಲೈನ್ಗಳು. ಸೊ ದಿಸ್ ಇಸ್ ದ ಬಸ್. ಇಲ್ಲಿ ಆಕ್ಚುಲಿ ಇರೋದು ಒಂದೇ ಬಸ್ಸು. ಇದೇ ಬಸ್ಸು ಏನಾಗುತ್ತೆ ಅಂತಂದ್ರೆ ಹಿಂಗ್ ಸುತ್ತೊಡ್ದು ಈ ತರ ಬರ್ತಾ ಇದೆ. ಇದು ಅದೇ ಬಸ್, 8 ಬಸ್. ನೋಡಿ, ಎಲ್ಲಾ ಯೂನಿಟ್ಗಳು ಒಂದಕ್ಕೊಂದನ್ನ ಯಾವ್ದ್ರ ಮೂಲಕ ಕನೆಕ್ಟ್ ಆಗಿದೆ ನೋಡಿ. ಮೆಮೊರಿ ಯೂನಿಟ್ ಇದೇ ಬಸ್ಸಿಗೆ ಕನೆಕ್ಟ್ ಆಗಿದೆ, ನಮ್ಮ ಪ್ರೊಸೆಸರ್ ಸಹ ಇದೇ ಬಸ್ಸಿಗೆ ಕನೆಕ್ಟ್ ಆಗಿದೆ. ಅದೇ ತರ ಇನ್ಪುಟ್ ಯೂನಿಟ್ ಇದ್ರೆ, ಇಲ್ಲಿ ಇನ್ಪುಟ್ ಔಟ್ಪುಟ್ ಯೂನಿಟ್ ನಾನು ತೋರಿಸಿಲ್ಲ, ಇನ್ಪುಟ್ ಯೂನಿಟ್ ಇದೇ ಬಸ್ಸಿಗೆ ಕನೆಕ್ಟ್ ಆಗಿರುತ್ತೆ, ಔಟ್ಪುಟ್ ಯೂನಿಟ್ ಇದೇ ಬಸ್ಸಿಗೆ ಕನೆಕ್ಟ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಬಸ್. ಎಸ್, ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಇದೀರಾ? Yes sir, ಕಾಣಿಸ್ತಿದೆ. Okay, so this group of wires, this group of lines which connects various units of a computer, it is called as bus ಅಂತ ಏನ್ ಮಾಡ್ತೀವಿ ಅಂತಂದಾಗ ನಾವು ಕರಿತೀವಿ. ಮತ್ತೆ ಈ ಬಸ್ ಅಲ್ಲಿ ಏನಾಗತ್ತೆ ಅಂತಂದಾಗ ನಾವು ಮೇನ್ಲಿ ಆಗಿ ವೇರಿಯಸ್ ಬಸ್ ಸ್ಟ್ರಕ್ಚರ್ಗಳಿದೆ. ಆದ್ರೆ ಇಲ್ಲಿ ನಾವು ಓದುವಂತಹದ್ದು ಸಿಂಗಲ್ ಬಸ್ ಸ್ಟ್ರಕ್ಚರ್ ಬಗ್ಗೆ. ಏನಿದು ಸಿಂಗಲ್ ಬಸ್ ಸ್ಟ್ರಕ್ಚರ್ ಅಂದ್ರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇದಿಷ್ಟು, ದಿಸ್ ಇಸ್ ಎ ಬಸ್. ಇದರೊಳಗಡೆ ಒಂದು 8 ವೈರ್ ಇದೆ ಅಂತ ತಿಳ್ಕೊಳ್ಳಿ. ನಿಮ್ ಕಂಪ್ಯೂಟರ್ 8 ಬಿಟ್ ಕಂಪ್ಯೂಟರ್ ಆಗಿದ್ರೆ 8 ವೈರ್ ಇರುತ್ತೆ. ನಿಮ್ ಕಂಪ್ಯೂಟರ್ 32 ಬಿಟ್ ಕಂಪ್ಯೂಟರ್ ಆಗಿದ್ರೆ 32 ವೈರ್ ಇರುತ್ತೆ. ನಿಮ್ ಕಂಪ್ಯೂಟರ್ 44 ಬಿಟ್ ಇದ್ರೆ 64 ಬಿಟ್ ಕಂಪ್ಯೂಟರ್ ಆಗಿದ್ರೆ 64 ವೈರ್ ಇರುತ್ತೆ. ಸೊ ದಿಸ್ ಗ್ರೂಪ್ ಆಫ್ ಲೈನ್ಸ್ ಗಳಿಗೆ ಈ ಡಿವೈಸ್ ಗಳನ್ನ ಕನೆಕ್ಟ್ ಮಾಡಿರ್ತೀವಿ ನಾವು. ಇನ್ಪುಟ್ ಯೂನಿಟ್ ಅನ್ನ, ಔಟ್ಪುಟ್ ಯೂನಿಟ್ ಅನ್ನ, ಮೆಮೊರಿ ಯೂನಿಟ್ ಅನ್ನ, ಪ್ರೊಸೆಸರ್ ಯೂನಿಟ್ ಅನ್ನ, ಎಲ್ಲಾ ಯೂನಿಟ್ಸ್ ಗಳನ್ನು ಇದು ಒಂದೇ ಬಸ್ಸಿಗೆ ಕನೆಕ್ಟ್ ಮಾಡಿರೋದ್ರಿಂದ ಈ ಒಂದು ಸ್ಟ್ರಕ್ಚರ್ ಅನ್ನ ನಾವೇನಂತ ಕರಿತೀವಿ, ಸಿಂಗಲ್ ಬಸ್ ಸ್ಟ್ರಕ್ಚರ್ ಅಂತ ಏನ್ ಮಾಡ್ತೀವಿ, ಕರಿತೀವಿ. ಈ ಸಿಂಗಲ್ ಬಸ್ ಸ್ಟ್ರಕ್ಚರಿನ ಅಡ್ವಾಂಟೇಜ್ ಏನಪ್ಪಾ ಅಂತಂದಾಗ, ಒಂದು ದುಡ್ಡು ಕಡಿಮೆ ಆಗತ್ತೆ, ಆಸ್ ವೆಲ್ ಆಸ್ ಇದಕ್ಕೆ ನಾವು ಎಷ್ಟು ಬೇಕಾದ್ರೂ ಬೇರೆ ಬೇರೆ ಡಿವೈಸ್ ಗಳನ್ನ ಕನೆಕ್ಟ್ ಮಾಡ್ಬೋದು. ಇಲ್ಲಿ 4 ಡಿವೈಸ್ ಕನೆಕ್ಟ್ ಮಾಡಿದೀವಿ. ಇನ್ನೊಂದು ಡಿವೈಸ್ ಅನ್ನ ನಾನು ಈ ಕಂಪ್ಯೂಟರ್ ಕನೆಕ್ಟ್ ಮಾಡ್ಬೇಕಾ? ವೆರಿ ಸಿಂಪಲ್. ಆ ಡಿವೈಸ್ ಅನ್ನ ತಂದು ನಾನು ಬಸ್ಸಿಗೆ ಕನೆಕ್ಟ್ ಮಾಡಿದ್ರೆ ಅದು ಕನೆಕ್ಟ್ ಆಗುತ್ತೆ. ಇನ್ನೊಂದು ಡಿವೈಸ್ ಕನೆಕ್ಟ್ ಮಾಡ್ಬೋದಾ? ಮಾಡ್ಬೋದು. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಫ್ಲೆಕ್ಸಿಬಲ್. ಫ್ಲೆಕ್ಸಿಬಲ್ ಅಂದ್ರೆ ಏನು? ಎಷ್ಟು ಡಿವೈಸ್ ಗಳನ್ನ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು. ಮತ್ತೆ ಇದು ಲೋ ಕಾಸ್ಟ್. ಬರೀ ಸಿಂಗಲ್ ಬಸ್ ಅನ್ನ ಯೂಸ್ ಮಾಡ್ತಿರೋದ್ರಿಂದ ದ ಕಾಸ್ಟ್ ಇಸ್ ಲೋ. ಮತ್ತೆ ಇನ್ನೊಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ ಏನಪ್ಪಾ ಸಿಂಗಲ್ ಬಸ್ ಸ್ಟ್ರಕ್ಚರ್ ಅಲ್ಲಿ ಅಂತಂದಾಗ, ಒಂದು ಡಿಸ್ಅಡ್ವಾಂಟೇಜ್ ಏನು? ಅಡ್ವಾಂಟೇಜ್ ಏನು? ಕಡಿಮೆ ಕಾಸ್ಟ್, ಫ್ಲೆಕ್ಸಿಬಲ್. ಡಿಸ್ಅಡ್ವಾಂಟೇಜ್ ಏನು ಅಂತಂದಾಗ, ಯಾವುದೇ ಒಂದು ಸಾರಿಗೆ ಯಾವುದೇ 2 ಡಿವೈಸ್ ಮಾತ್ರ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗತ್ತೆ ಈ ಬಸ್ ಅನ್ನ ಯೂಸ್ ಮಾಡ್ಕೊಂಡು. ಫಾರ್ ಎಕ್ಸಾಂಪಲ್, ಒಂದು ಸಾರಿಗೆ ಇನ್ಪುಟ್ ಮತ್ತೆ ಮೆಮೊರಿ ಯೂನಿಟ್ ಮಾತ್ರ ಏನ್ ಮಾಡಬಹುದು, ಅದು ಕಮ್ಯುನಿಕೇಟ್ ಮಾಡಬಹುದು. ಇನ್ಪುಟ್ ಮತ್ತೆ ಮೆಮೊರಿ ಯೂನಿಟ್ ಈ ಬಸ್ ಅನ್ನ ಯೂಸ್ ಮಾಡೋಬೇಕಾದ್ರೆ ಬೇರೆ ಯಾವ ಯೂನಿಟ್ಸ್ ಆರ್ ಡಿವೈಸ್ ಗಳು ಇದನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಪ್ರೊಸೆಸರ್ ಮತ್ತೆ ಮೆಮೊರಿ ಏನ್ ಮಾಡ್ತಾ ಇರ್ಬೋದು ಅಂತಂದಾಗ ಬಸ್ಸಿನ ಮೂಲಕ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು. ಪ್ರೊಸೆಸರ್ ಡೇಟಾನ ಮೆಮೊರಿಗೆ ಈ ಬಸ್ಸಿನ ಮೂಲಕ ಕಳಿಸ್ತಾ ಇರ್ಬೋದು, ಅಥವಾ ಮೆಮೊರಿ ಡೇಟಾನ ಪ್ರೊಸೆಸರ್ಗೆ ಈ ಬಸ್ಸಿನ ಮೂಲಕ ಕಳಿಸ್ತಾ ಇರ್ಬೋದು. ಸೊ ಏನ್ ಹೇಳ್ತಾರೆ ಅಂತಂದಾಗ, the disadvantage of this single bus structure is at any given time only 2 devices can interact with each other, or only 2 devices can actively use the bus at any given time. So this is one disadvantage. More than 2 devices ಗಳು ಒಂದೇ ಸಾರಿಗೆ ಈ ಸಿಂಗಲ್ ಬಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಕಂಪ್ಯೂಟರ್ಸ್ ಗಳಲ್ಲಿ, ಈಗ ಬರ್ತಾ ಇರುವಂತಹ ಕಂಪ್ಯೂಟರ್ಸ್ ಗಳಲ್ಲಿ ನಿಮಗೆ ಸಿಂಗಲ್ ಬಸ್ ಸ್ಟ್ರಕ್ಚರ್ ಇರದೇ ಇರ್ಬೋದು, ಬೇರೆ ತರ ಸ್ಟ್ರಕ್ಚರ್ ಇರ್ಬೋದು, ಮಲ್ಟಿಪಲ್ ಬಸ್ ಸ್ಟ್ರಕ್ಚರ್ ಇರ್ಬೋದು. ಯಾಕೆ ಅಂತಂದಾಗ ಈ ಒಂದು ಡಿಸ್ಅಡ್ವಾಂಟೇಜ್ ಅನ್ನ ಕಳಿಯೋದಕ್ಕೋಸ್ಕರ. ಬಟ್ ಇಲ್ಲಿ ನಾವು ಕಲಿಯುವಂತಹದ್ದು ಒಂದು ಸ್ಟ್ರಕ್ಚರ್, ಬಸ್ಸಿನ ಒಂದು ಸ್ಟ್ರಕ್ಚರ್ ಬಗ್ಗೆ ಕರಿತೀವಿ. ಅದು ಯಾವುದು? ಸಿಂಗಲ್ ಬಸ್ ಸ್ಟ್ರಕ್ಚರ್. ಸಿಂಗಲ್ ಬಸ್ ಸ್ಟ್ರಕ್ಚರ್ ಅಂದ್ರೆ ಏನು? ಎಲ್ಲಾ ಡಿವೈಸಸ್ ಗಳು ಒಂದೇ ಬಸ್ಸಿಗೆ ಕನೆಕ್ಟ್ ಆಗಿರುತ್ತೆ. ಬಸ್ ಅಂದ್ರೆ ಏನು? ದ ಗ್ರೂಪ್ ಆಫ್ ಲೈನ್ಸ್ ಆರ್ ವೈರ್ಸ್ ದಟ್ ಕನೆಕ್ಟ್ಸ್ ವೇರಿಯಸ್ ಡಿವೈಸಸ್. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಈ ಬಸ್ ಅಲ್ಲಿ ಆಲ್ ಬಿಟ್ಸ್ ಆಫ್ ಎ ವರ್ಡ್ ಆರ್ ಟ್ರಾನ್ಸ್ಫರ್ಡ್ ಪ್ಯಾರಲಲಿ.
ಏನು ಪ್ಯಾರಲಲಿ ಆಗಿ ಟ್ರಾನ್ಸ್ಫರ್ ಆಗೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಈ ಸ್ಲೈಡ್ ಬರ್ತೀನಿ. ಈ ಸ್ಲೈಡ್ ಅಲ್ಲಿ ನೋಡಿ, ಇಲ್ಲಿ 8 ಬಿಟ್ ಡೇಟಾ ಇದೆ. ಈ 8 ಬಿಟ್ ಡೇಟಾನು ಈ ಬಸ್ಸಿಗೆ ಬರಬೇಕು ಅಂತಂದ್ರೆ ಎಲ್ಲಾ ಡೇಟಾನು ಸಹ, ಫಾರ್ ಎಕ್ಸಾಂಪಲ್ ಫಸ್ಟ್ 0 ಈ ವೈರಿಗೆ ಹೋದ್ರೆ, ಇನ್ನೊಂದು 0 ಇನ್ನೊಂದು ವೈರು, ಇನ್ನೊಂದು 0 ಇನ್ನೊಂದು ವೈರು. ನೋಡಿ ಇಲ್ಲಿ 8 ವೈರ್ ಇದೆ, 8 ಬಿಟ್ಸ್ ಇದೆ. ರಿಜಿಸ್ಟರ್ ಸೈಜ್ ಸಹ ಎಷ್ಟಿದೆ? 8 ಇದೆ. ಸೊ ಇದು ಒಂದೇ ವೈರ್ ಇಲ್ಲ. ಒಂದೇ ವೈರ್ ಇದ್ರೆ ಏನಾಗ್ತಾ ಇತ್ತು, ಇದು ಒಂದು ವೈರ್ ಇತ್ತು, ಇಲ್ಲಿ 8 ಬಿಟ್ಸ್ ಇಟ್ಟಿದ್ರೆ ಫಸ್ಟ್ ಬಿಟ್ ಹೋದ್ಮೇಲೆ ಇನ್ನೊಂದು ಬಿಟ್ ಕಳಿಸ್ಬೇಕಾಗಿತ್ತು, ಆ ಬಿಟ್ ಹೋದ್ಮೇಲೆ ಇನ್ನೊಂದು ಬಿಟ್ ಕಳಿಸ್ಬೇಕಾಗಿತ್ತು. ಈ ತರ ಕಳಿಸಿದ್ರೆ ನಾವೇನಂತ ಕರಿತೀವಿ? ಸೀರಿಯಲ್ ಆಗಿ ನಾವು ಡೇಟಾನ ಕಳಿಸ್ತಾ ಇದೀವಿ ಅಂತ ಹೇಳ್ತೀವಿ. ಬಟ್ ಇಲ್ಲೇನಾಗತ್ತೆ, 8 ಬಿಟ್ ಇದೆ, 8 ವೈರ್ ಇದೆ ಅಂತಂದಾಗ ಎಲ್ಲಾ ಬಿಟ್ಗಳು ಒಂದೇ ಸರಿ ಅಂದ್ರೆ ಪ್ಯಾರಲಲ್ಲಿ ಆಗಿ ಏನಾಗತ್ತೆ ಅಂತಂದಾಗ ಮೂವ್ಮೆಂಟ್ ಅನ್ನ ಆಗತ್ತೆ. ಸೊ ದಟ್ಸ್ ವೈ ಫಾಸ್ಟ್ ಆಗಿ ಏನ್ ಮಾಡ್ಬೋದು ಅಂತಂದಾಗ ಡೇಟಾನ ಮೂವ್ ಮಾಡ್ಬೋದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿಸ್ ಬಸ್. ಆಲ್ ಬಿಟ್ಸ್ ಆಫ್ ಎ ವರ್ಡ್. ವರ್ಡ್ ಅಂದ್ರೆ ಏನು? ಈಗ ಆಲ್ರೆಡಿ ನಿಮ್ಗೆ ಹೇಳಿದೀನಿ ನಾನು, ವರ್ಡ್ ಲೆಂತ್ ಆಫ್ ಎ ಕಂಪ್ಯೂಟರ್ ಅಂದ್ರೆ ಏನು ಅಂತ. ಆಲ್ ಬಿಟ್ಸ್ ಆಫ್ ಎ ವರ್ಡ್ ಆರ್ ಟ್ರಾನ್ಸ್ಫರ್ಡ್ ಪ್ಯಾರಲಲಿ. ಮತ್ತೆ ಓನ್ಲಿ 2 devices ಕ್ಯಾನ್ ಯೂಸ್ ದ ಬಸ್ ಆಕ್ಟಿವ್ಲಿ ಎಟ್ ಎನಿ ಗಿವನ್ ಟೈಮ್. ನೋಡಿ, ಇದೆಲ್ಲ ಸಿಂಗಲ್ ಬಸ್ ಸ್ಟ್ರಕ್ಚರ್ ಗೆ. ಈಗಿರುವಂತಹ ಕಂಪ್ಯೂಟರ್ಸ್ ಅಲ್ಲಿ ಬೇರೆ ಬೇರೆ ಬಸ್ ಸ್ಟ್ರಕ್ಚರ್ಸ್ ಗಳು ಇರಬಹುದು. ನಾವು ಮಾತಾಡ್ತಿರೋದು ಸಿಂಗಲ್ ಬಸ್ ಸ್ಟ್ರಕ್ಚರ್ ಬಗ್ಗೆ. ಮತ್ತೆ ಇನ್ನೊಂದೇನು ಅಂತಂದಾಗ, ಈ ಒಂದು ಬಸ್ ಅಲ್ಲಿ ಬರೇ ಡೇಟಾನ ಕ್ಯಾರಿ ಮಾಡುವಂತಹ ವೈರ್ಗಳು ಮಾತ್ರ ಇರಲ್ಲ, ಅಥವಾ ಲೈನ್ಸ್ ಗಳು ಮಾತ್ರ ಇರಲ್ಲ. ಅದ್ರ ಜೊತೆ ಕಂಟ್ರೋಲ್ ಮಾಡುವಂತಹ ಲೈನ್ಸ್ ಗಳು ಇರುತ್ತೆ. ಕಂಟ್ರೋಲ್ ಲೈನ್ಸ್ ಅಂತ ಕರಿತೀವಿ. ಈ ಕಂಟ್ರೋಲ್ ಲೈನ್ಸ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ಯಾವುದೇ 2 ಡಿವೈಸಸ್ ಗಳು ಅದು ಕಮ್ಯುನಿಕೇಟ್ ಮಾಡಬೇಕು ಅಂತಂದಾಗ, ಫಾರ್ ಎಕ್ಸಾಂಪಲ್ ಈ ಬಸ್ ಅನ್ನ ಯೂಸ್ ಮಾಡೋದಕ್ಕೆ 3 ಡಿವೈಸ್ ಗಳು ರಿಕ್ವೆಸ್ಟ್ ಅನ್ನ ಕಳಿಸ್ತು ಅಂತ ತಿಳ್ಕೊಳ್ಳಿ. ನಾನು ಯೂಸ್ ಮಾಡ್ತೀನಿ. ಆದ್ರೆ ಯಾವುದೇ ಒಂದು ಟೈಮ್ ಅಲ್ಲಿ 2 ಡಿವೈಸ್ ಮಾತ್ರ ಏನಾಗುತ್ತೆ, ಯೂಸ್ ಆಗುತ್ತೆ. ಆಗ ಈ ಕಂಟ್ರೋಲ್ ಲೈನಿನ ಸಿಗ್ನಲ್ಸ್ ಯೂಸ್ ಮಾಡಿಕೊಂಡು ನಮ್ಮ ಪ್ರೊಸೆಸರ್ ಡಿಸೈಡ್ ಮಾಡತ್ತೆ ಯಾವ ಡಿವೈಸಸ್ ಗಳು, ಯಾವ 2 ಡಿವೈಸ್ ಗಳು ಈ ಬಸ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ಅದನ್ನ ನಾವೇನಂತ ಕರೆಯೋದು, ಕಂಟ್ರೋಲ್ ಲೈನ್ಸ್ ಇನ್ ದ ಬಸ್ ಆರ್ ಯೂಸ್ಡ್ ಟು ಆರ್ಬಿಟ್ರೇಟ್ ಮಲ್ಟಿಪಲ್ ರಿಕ್ವೆಸ್ಟ್ ಫಾರ್ ದ ಯೂಸ್ ಆಫ್ ಬಸ್. ತುಂಬಾ ಡಿವೈಸಸ್ ಗಳಿಂದ ನಾನ್ ಬಸ್ ಯೂಸ್ ಮಾಡ್ಬೇಕು ಅಂತ ಬಂದಾಗ, ಈ ಸಿಂಗಲ್ ಬಸ್ ಇರೋದ್ರಿಂದ 2 ಡಿವೈಸ್ಗಳು ಯೂಸ್ ಮಾಡಕ್ಕಾಗತ್ತೆ. ಅವಾಗ ಯಾರಾದ್ರೂ ಒಬ್ರು ಬೇಕು, ನೋಡಪ್ಪ ನೀವಿಬ್ರು ಕಾಯಿರಿ, ನೀವಿಬ್ರು ಯೂಸ್ ಮಾಡ್ರಿ ಅಂತ ಹೇಳೋದಕ್ಕೆ ಬೇಕಲ್ವಾ. ಆ ಕೆಲಸನ ಯಾರು ಮಾಡ್ತಾರೆ? ನಮ್ಮ ಪ್ರೊಸೆಸರ್ ಅನ್ನ ಕಂಟ್ರೋಲ್ ಯೂನಿಟ್ ಮಾಡುತ್ತೆ. ಅದನ್ನ ಆ ಕೆಲಸನ, ಈ ಆರ್ಬಿಟ್ರೇಷನ್ ಅನ್ನ ಮಾಡೋದಕ್ಕೆ, ಅದನ್ನ ಸಾಲ್ವ್ ಮಾಡೋದಕ್ಕೆ ಮಲ್ಟಿಪಲ್ ರಿಕ್ವೆಸ್ಟ್ ಗಳನ್ನ ಏನನ್ನ ಯೂಸ್ ಮಾಡೋದು? ಈ ಬಸ್ ಅಲ್ಲಿ ಒಂದು ಕಂಟ್ರೋಲ್ ವೈರ್ ಇರುತ್ತೆ. ಆ ಕಂಟ್ರೋಲ್ ಲೈನ್ ಅಲ್ಲಿ ಸಿಗ್ನಲ್ಸ್ ಗಳನ್ನ ಕೊಡೋದ್ರ ಮೂಲಕ ಇಟ್ ಈಸ್ ಗೋಯಿಂಗ್ ಟು ಡಿಸೈಡ್ ವಿಚ್ ಡಿವೈಸಸ್ ಹ್ಯಾವ್ ಟು ಯೂಸ್ ದ ಬಸ್ ಎಟ್ ಎನಿ ಗಿವನ್ ಟೈಮ್. So this is about the bus structure. So let's move to the last topic. This is the last step. Buffer registers. ಏನಿದು ಬಫರ್ ರಿಜಿಸ್ಟರ್ಸ್ ಅಂದ್ರೆ? ಎಸ್ ಸರ್, ಈಗ ಆಲ್ರೆಡಿ ನೀವು ಹೇಳಿದ್ರಿ ಪ್ರೊಸೆಸರ್ ಅಲ್ಲಿರುವಂತಹ ರಿಜಿಸ್ಟರ್ಸ್ ಬಗ್ಗೆ ಹೇಳಿದ್ರಿ. PC ಇರುತ್ತೆ, IR ಇರುತ್ತೆ, MAR ಇರುತ್ತೆ, MDR ಇರುತ್ತೆ ಅಂತ. ಈ ಬಫರ್ ರಿಜಿಸ್ಟರ್ಸ್ ಏನು? ಯಾಕೆ ಈ ಬಫರ್ ರಿಜಿಸ್ಟರ್ಸ್ ಯೂಸ್ ಆಗುತ್ತೆ? ಯಾವ ರೀತಿಯಲ್ಲಿ ನಮ್ಮ ಪ್ರೊಸೆಸರ್ ಅಲ್ಲಿ ಈ ತರ ರಿಜಿಸ್ಟರ್ಸ್ ಗಳಿದೆಯೋ ಅದೇ ರೀತಿಯಲ್ಲಿ ನಮ್ಮ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಗಳಲ್ಲೂ ಸಹ ಒಂದು ರಿಜಿಸ್ಟರ್ ಮೆಮೊರಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಒಂದು ಪ್ರಿಂಟರ್ ಇದೆ ಅಂತಂದಾಗ ಆ ಪ್ರಿಂಟರ್ ಒಳಗಡೆ ಒಂದು ರಿಜಿಸ್ಟರ್ ಮೆಮೊರಿ ಇರುತ್ತೆ. ಅಂತಹ ಒಂದು ರಿಜಿಸ್ಟರ್ಸ್ ಗಳನ್ನ ನಾವು ಬಫರ್ ರಿಜಿಸ್ಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಕೀಬೋರ್ಡ್ ಇದೆ ಅಂತಂದಾಗ ಕೀಬೋರ್ಡ್ ಒಳಗಡೆ, ಕೀಬೋರ್ಡ್ ಸರ್ಕ್ಯೂಟ್ ಒಳಗಡೆ ಒಂದು ಬಫರ್ ಮೆಮೊರಿ ರಿಜಿಸ್ಟರ್ ಇರುತ್ತೆ. ಅದೇ ರೀತಿಯಲ್ಲಿ ಔಟ್ಪುಟ್ ಯೂನಿಟ್ ಯಾವ್ದು ಒಂದಿದೆ ಅಂತಂದಾಗ, ಸ್ಕ್ಯಾನರ್ ಇದೆ ಅಂತಂದಾಗ ಸ್ಕ್ಯಾನರ್ ಅಲ್ಲೂ ಒಂದು ಬಫರ್ ರಿಜಿಸ್ಟರ್ ಇರುತ್ತೆ. ಸರಿ ಸರ್, ಈ ರಿಜಿಸ್ಟರ್ಸ್ ಗಳು ಯಾಕೆ ಬೇಕು? ಪ್ರೊಸೆಸರ್ ಒಳಗಡೆ ರಿಜಿಸ್ಟರ್ಸ್ ಇದೆ, ಈ ಬೇರೆ ಬೇರೆ ಡಿವೈಸ್ ಗಳಲ್ಲೂ ಸಹ ಮೆಮೊರಿ ರಿಜಿಸ್ಟರ್ಸ್ ಗಳು ಯಾಕೆ ಬೇಕು? ಈ ಬಫರ್ ರಿಜಿಸ್ಟರ್ಸ್ ಗಳ ನೀಡ್ ಏನು? ವಾಟ್ ಈಸ್ ದ ಯೂಸ್ ಅಂತಂದಾಗ, ಒಂದನ್ನ ನೀವು ಥಿಂಕ್ ಮಾಡಿ. ಏನು ಅಂತಂದಾಗ, ನಮ್ಮ ಕಂಪ್ಯೂಟರ್ ಅಲ್ಲಿ ಈ ಒಂದು ಪ್ರೊಸೆಸರ್ ಒಳಗಡೆ ಕೆಲಸ ತುಂಬಾ ಫಾಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಪ್ರೊಸೆಸರ್ 1 ಸೆಕೆಂಡ್ಗೆ 1000 ಲೈನ್ಸ್ ಗಳನ್ನ, ಇನ್ಸ್ಟ್ರಕ್ಷನ್ಸ್ ಗಳನ್ನ ಅದು ಪ್ರೊಸೆಸ್ ಮಾಡಬಹುದು. ಒಂದು ಕೆಲಸ ತಗೊಳ್ಳೋಣ. ಈಗ ಏನು ಅಂತಂದಾಗ, ಈ ಒಂದು ಕಂಪ್ಯೂಟರ್ ಏನ್ ಮಾಡ್ಬೇಕು ಅಂತಂದಾಗ, ಒಂದು ಪ್ರಿಂಟರಿಗೆ ಪ್ರಿಂಟ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಗಳನ್ನ, ಲೈನ್ಸ್ ಗಳನ್ನ ಕೊಡಬೇಕು. ಈ ಪ್ರೊಸೆಸರ್ ಎಷ್ಟು ಸ್ಪೀಡ್ ಅಲ್ಲಿ ಕೆಲಸ ಮಾಡುತ್ತೆ? 1 ಸೆಕೆಂಡ್ಗೆ, ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, 1 ಸೆಕೆಂಡ್ಗೆ 1000 ಲೈನ್ಸ್ ಗಳನ್ನ ಪ್ರಿಂಟರ್ ಕಳಿಸ್ಬಿಡುತ್ತೆ ಅಂತ ತಿಳ್ಕೊಳ್ಳಿ. ಆದ್ರೆ ನಮ್ಮ ಪ್ರಿಂಟರ್ ಏನು? ಪ್ರಿಂಟರ್ ಈಸ್ ಅನ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿವೈಸ್ ಆಗಿರುತ್ತೆ, ಅಥವಾ ಪ್ರಿಂಟರ್ ಈಸ್ ಎ ಸ್ಲೋಯರ್ ಡಿವೈಸ್ ದ್ಯಾನ್ ಅವರ್ ಪ್ರೊಸೆಸರ್ ಆಗಿರುತ್ತೆ. ಪ್ರಿಂಟರ್ ಗೆ 1 ಸೆಕೆಂಡ್ಗೆ 1000 ಲೈನ್ ಗಳನ್ನ ಪ್ರಿಂಟ್ ಮಾಡುವಂತಹ ಕೆಪಾಸಿಟಿ ಇರೋದಿಲ್ಲ. ಆಗೇನಾಗತ್ತೆ, ನಮ್ಮ ಪ್ರೊಸೆಸರ್ ಪ್ರಿಂಟರ್ಗೆ ಡೇಟಾನ ಕಳಿಸಿ ಅದು ಪ್ರಿಂಟ್ ಮಾಡೋ ತನಕ ಕಾಯ್ಕೊಂತ ಕೂರ್ಬೇಕಾಗುತ್ತೆ. ಬೇರೆ ಏನು ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ಈ ಒಂದು ಡಿಸ್ಅಡ್ವಾಂಟೇಜ್ ಅನ್ನ ತೆಗೆಯೋದಕ್ಕೋಸ್ಕರ ಏನನ್ನ ಮಾಡ್ತಾರೆ?
ಅಂತಂದಾಗ ಪ್ರಿಂಟರ್ ಒಳಗಡೆ ಒಂದು ರಿಜಿಸ್ಟರ್ ಮೆಮೊರಿಯನ್ನ ಇಡ್ತಾರೆ. ಪ್ರೊಸೆಸರ್ ನೀನ್ ಎಷ್ಟು ಸ್ಪೀಡ್ ಆಗಾದ್ರೂ ನೀನ್ ಪ್ರೊಸೆಸ್ ಮಾಡಿ ನೀನು ಯಾವ್ದನ್ನ ನನಗೆ ಪ್ರಿಂಟಿಗೆ ಡೇಟಾನ ಕಳಿಸ್ತೀಯೋ ಆ ಡೇಟಾನೆಲ್ಲ ನಾನೇನ್ ತಕ್ಷಣ ಪ್ರಿಂಟ್ ಮಾಡಲ್ಲ, ನಾನು ಅದನ್ನ ಬಫರ್ ರಿಜಿಸ್ಟರ್ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಂತೀನಿ ಅಂತ ಹೇಳುತ್ತೆ ಪ್ರಿಂಟರ್. ನಾನು ಇಟ್ಕೊಂತೀನಿ ಅದನ್ನ ನನ್ನ ಸ್ಪೀಡಿಗೆ ತಕ್ಕಂಗೆ ನಾನು ಏನ್ ಮಾಡ್ತೀನಿ ಅಂತಂದಾಗ ನೆಕ್ಸ್ಟ್ ಆ ಬಫರ್ ರಿಜಿಸ್ಟರ್ ಇಂದ ನಾನು ಅದನ್ನ ಪ್ರಿಂಟ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಏನಾಯ್ತು, ಬಫರ್ ರಿಜಿಸ್ಟರ್ ನ ಮಧ್ಯೆ ಇಟ್ಟಿರೋದ್ರಿಂದ ಏನಾಯ್ತು, ಈಗ ಎರಡರ ಮಧ್ಯೆ ಇರುವಂತಹ ಸ್ಪೀಡ್ ಡಿಫರೆನ್ಸ್ ಹೋಯ್ತು. ಯಾಕೆ ಹೋಯ್ತು? ಬಿಕಾಸ್ ನನ್ನ ಪ್ರೊಸೆಸರ್ ಎಷ್ಟಾರ ಸ್ಪೀಡ್ ಆಗಿ ಈಗ ಪ್ರೊಸೆಸ್ ಮಾಡಿ ನನಗೆ ಪ್ರಿಂಟಿಗೆ ಕಳಿಸ್ಲಿ, ನಾನು ಅದನ್ನ ಸ್ಟೋರ್ ಮಾಡಿ ಇಟ್ಕೊಂತೀನಿ. ಸ್ಟೋರ್ ಮಾಡಿ ಇಟ್ಕೊಂಡು ಏನ್ ಮಾಡ್ತೀನಿ ಅಂತಂದಾಗ ಅದನ್ನ ಪ್ರಿಂಟ್ ಮಾಡ್ತಾ ಹೋಗ್ತೀನಿ. ಸೊ ವೇರಿಯಸ್ ಡಿವೈಸಸ್ ಕನೆಕ್ಟೆಡ್ ಟು ದ ಬಸ್ ಆಪರೇಟ್ಸ್ ಎಟ್ ವೇರಿಯಿಂಗ್ ಸ್ಪೀಡ್ಸ್. ಸೊ ಈಗ ಎಫಿಷಿಯಂಟ್ ಆಗಿ ಡೇಟಾ ಟ್ರಾನ್ಸ್ಫರ್ ಆಗಬೇಕು ಅಂದ್ರೆ, ಎಫಿಷಿಯಂಟ್ ಡೇಟಾ ಟ್ರಾನ್ಸ್ಫರ್ ಅಂದ್ರೆ ಏನು? ಡೇಟಾ ಟ್ರಾನ್ಸ್ಫರ್ ಬೇಗ ಆಗಬೇಕು. ಮತ್ತೆ ಡೇಟಾ ಟ್ರಾನ್ಸ್ಫರ್ ಬೇಗ ಆದ್ಮೇಲೆ ಆ ಒಂದು ಡಿವೈಸಸ್ಗಳು ಫ್ರೀ ಆಗಿ ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ಅದು ಫ್ರೀ ಆಗಿರ್ಬೇಕು. ಸೊ ಈಗ ಈ ಒಂದು ಎಕ್ಸಾಂಪಲ್ ಅಲ್ಲಿ CPU ಏನ್ ಮಾಡ್ಬಿಡತ್ತೆ, ಅದು 1000 ಲೈನ್ಸ್ ಅನ್ನ ಕಳಿಸಿ ಅದು ಬಫರ್ ರಿಜಿಸ್ಟರ್ ಸ್ಟೋರ್ ಮಾಡೋದೇ, ಪ್ರಿಂಟರ್ ಅಲ್ಲಿ ಸ್ಟೋರ್ ಆಗತ್ತದು. ಈಗ CPU ಏನ್ ಮಾಡತ್ತೆ, ಪ್ರಿಂಟ್ ಮಾಡೋದನ್ನ ಕಾಯ್ಕೊಂಡು ಕೂರಲ್ಲ, ಏನ್ ಮಾಡತ್ತೆ, ಬೇರೆ ಇನ್ಸ್ಟ್ರಕ್ಷನ್ ಅನ್ನ ಅದು ಪ್ರೊಸೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ವಾಟ್ ದ ನೀಡ್ ಆಫ್ ಬಫರ್ ರಿಜಿಸ್ಟರ್ಸ್. ಬಫರ್ ರಿಜಿಸ್ಟರ್ ಬೇಕಾಗಿರೋದು ಇದಕ್ಕೆ. ಯಾಕೆ ಅಂತಂದಾಗ ನಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಆಗಿರುವಂತಹ ವೇರಿಯಸ್ ಡಿವೈಸ್ ಗಳ ಸ್ಪೀಡು ನಮ್ಮ ಪ್ರೊಸೆಸರಿನ, ನಮ್ಮ ಕಂಟ್ರೋಲ್ ಯೂನಿಟಿನ ಅಥವಾ ALU ನ ಅಥವಾ ಮೆಮೊರಿಯ ಸ್ಪೀಡ್ ಗಿಂತ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ದಟ್ಸ್ ವೈ ನಮ್ಮ ಔಟ್ಪುಟ್ ಡಿವೈಸ್ ಗಳ ಸ್ಪೀಡು ಜಾಸ್ತಿ ಇರುತ್ತೆ, ಪ್ರೊಸೆಸರಿನ ಸ್ಪೀಡು. ಔಟ್ಪುಟ್ ಡಿವೈಸ್ ಗಳ ಸ್ಪೀಡ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಈಗ ಈ ಒಂದು ಸ್ಪೀಡ್ ಡಿಫರೆನ್ಸ್ ಅನ್ನ ನಾವು ಮ್ಯಾನೇಜ್ ಮಾಡ್ಲಿಲ್ಲ ಅಂದ್ರೆ ಏನಾಗಬೇಕಾಗತ್ತೆ, ನನ್ನ ಪ್ರೊಸೆಸರ್ ಔಟ್ಪುಟ್ ಡಿವೈಸ್ ಇನ್ಪುಟ್ ಡಿವೈಸಸ್ಗೋಸ್ಕರ ವೇಟ್ ಮಾಡ್ತಾ ಕೂರ್ಬೇಕಾಗತ್ತೆ. ವೇಟ್ ಮಾಡ್ತಾ ಕೂರ್ತು ಅಂತಂದಾಗ ಟೈಮ್ ವೇಸ್ಟ್ ಆಯ್ತು ಅಂದ್ರೆ ಕಂಪ್ಯೂಟರ್ ಸ್ಲೋ ಆಯ್ತು. ಸೊ ನಮ್ಮ ಕಂಪ್ಯೂಟರ್ ಆರ್ಗನೈಸೇಷನ್ ಥಿಂಗ್ ಏನು, ವೇರಿಯಸ್ ಡಿವೈಸಸ್ ಗಳನ್ನ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡೋದು ಯಾವ ರೀತಿಯಲ್ಲಿ ಕನೆಕ್ಟ್ ಮಾಡಬೇಕು, ನಮ್ಮ ಕಂಪ್ಯೂಟರ್ ಎಫಿಷಿಯಂಟ್ ಆಗಿ ವರ್ಕ್ ಆಗೋ ತರ ಕನೆಕ್ಟ್ ಮಾಡಬೇಕು. ಸೊ ದಟ್ಸ್ ವೈ ಏನನ್ನ ಥಿಂಕ್ ಮಾಡ್ತಾರೆ ಅಂತಂದಾಗ, ಓಕೆ ಈ ಡಿವೈಸ್ ಗಳಲ್ಲಿ ಈ ರಿಜಿಸ್ಟರ್ ಮೆಮೊರಿಯನ್ನ ಇಟ್ಬಿಡೋಣ. ರಿಜಿಸ್ಟರ್ ಮೆಮೊರಿಯನ್ನ ಇಟ್ಟಾದ್ಮೇಲೆ ನಮ್ಮ ಪ್ರೊಸೆಸರ್ ಎಷ್ಟು ಸ್ಪೀಡ್ ಆಗಾದ್ರೂ ಮಾಡಿ ಅದು ತಂದು ರಿಜಿಸ್ಟರ್ಸ್ ಗೆ ತುಂಬಿಸಾದ್ಮೇಲೆ ಅದನ್ನ ಅದರ ಸ್ಪೀಡಿನ ಲೆಕ್ಕಾಚಾರದಲ್ಲಿ ಪ್ರಿಂಟರ್ಗಳು ಅದನ್ನ ಯೂಸ್ ಮಾಡ್ತಾ ಹೋಗುತ್ತೆ. So this is what the advantage of buffer register. ಅದನ್ನ ಇಲ್ಲಿ ಹೇಳಿದರೆ, various devices connected to the bus operates at varying speeds. Efficient data transfer is achieved using buffer registers. Buffer registers ಏನ್ ಕೆಲಸನ ಮಾಡುತ್ತೆ, they smooth out the timing differences between the processors, memory and IO devices. ಪ್ರೊಸೆಸರ್ಸ್, ಮೆಮೊರಿ ಮತ್ತೆ IO devices ಮಧ್ಯೆ ಟೈಮ್ ಡಿಫರೆನ್ಸ್ ಇರುತ್ತಲ್ಲ, ಯಾಕೆ ಪ್ರೊಸೆಸರ್ ಸ್ಪೀಡ್ ಆಗಿ ಕಳಿಸುತ್ತೆ, ಮೆಮೊರಿ ಸ್ಲೋ ಆಗಿ ತಗೋಬಹುದು ಅದಕ್ಕಿಂತ, ಅಥವಾ IO devices ಗಳು ಅದಕ್ಕಿಂತ ಸ್ಲೋ ಆಗಿ ತಗೋಬಹುದು. ಈ ಒಂದು ಟೈಮಿಂಗ್ ಡಿಫರೆನ್ಸಸ್ ಗಳನ್ನ ಸ್ಮೂತ್ ಔಟ್ ಮಾಡೋದಕ್ಕೆ ಬಫರ್ ರಿಜಿಸ್ಟರ್ಸ್ ಗಳು ಬೇಕಾಗುತ್ತೆ. ಮತ್ತೆ ಬಫರ್ ರಿಜಿಸ್ಟರ್ಸ್ ಹೈ ಸ್ಪೀಡ್ ಪ್ರೊಸೆಸರ್ಸ್ ಗಳನ್ನ ಯಾವುದೋ ಒಂದು ಸ್ಲೋ IO ಡಿವೈಸ್ ಗೋಸ್ಕರ ವೇಟ್ ಮಾಡ್ಕೊಂಡು ಲಾಕ್ ಆಗಿ ಕುತ್ಕೊಂಡ್ಬಿಡೋದನ್ನ ತಪ್ಪಿಸುತ್ತೆ. ಅದೇನ್ ಮಾಡ್ಬೋದು, ತಕ್ಷಣ ಅದ್ರದ್ದು ಏನ್ ಕೆಲಸ ಇದೆ ಅದನ್ನ ಮುಗಿಸಿ ಅದನ್ನ ಬಫರ್ ರಿಜಿಸ್ಟರ್ಸ್ ಕಳಿಸಿ ಪ್ರೊಸೆಸರ್ ಏನ್ ಮಾಡ್ಬೋದು, ಬಫರ್ ರಿಜಿಸ್ಟರ್ಸ್ ಇದ್ರೆ ಬೇರೆ ಕೆಲಸನ ಮಾಡೋದಕ್ಕೆ ಹೋಗ್ಬೋದು. ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗಿತ್ತು, ಪ್ರೊಸೆಸರ್ ಅದ್ರ ಸ್ಪೀಡ್ ಜಾಸ್ತಿ ಇದ್ರು ಈ ಒಂದು ಪ್ರಿಂಟರಿನ ಸ್ಪೀಡ್ ಕಡಿಮೆ ಇರೋದ್ರಿಂದ ಆ ಪ್ರಿಂಟರ್ ಪ್ರಿಂಟ್ ಮಾಡೋ ತನಕ ಲೈನ್ ಬೈ ಲೈನ್ ಒಂದ್ ಲೈನ್ ಅನ್ನ ಪ್ರಿಂಟ್ ಮಾಡಾದ್ಮೇಲೆ ಇನ್ನೊಂದ್ ಲೈನ್ ಅನ್ನ ಕಳಿಸ್ಬೇಕಾಗುತ್ತೆ. ಸೊ ಈ ತರ ಆಗಬಾರದು ಅನ್ನೋದಕ್ಕೆ ಬಫರ್ ರಿಜಿಸ್ಟರ್ಸ್ ಬೇಕು. So that's why buffer registers prevent high-speed processor from being locked out to a slow IO device during data transpose. So let's end this session with an activity. ಏನ್ ಆಕ್ಟಿವಿಟಿಯನ್ನ ಮಾಡಬೇಕು ಈ ಮೂರನೇ ಸೆಷನ್ಗೆ ಅಂತಂದಾಗ, what you have to do is you have to identify the word length of your computer. ನಿಮ್ಮ ಕಂಪ್ಯೂಟರಿನ ವರ್ಡ್ ಲೆಂತ್ ಎಷ್ಟು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ಅದರ ಪ್ರೂಫ್ ಅನ್ನು ಸಹ ಪಿಕ್ಚರ್ ಇದ್ರೆ ಅದನ್ನ, ಅಥವಾ ನಿಮ್ಮ ಒಂದು ಸ್ಕ್ರೀನ್ ಶಾಟ್ ಇದ್ರೆ ಅದನ್ನ ನೀವು ಶೇರ್ ಮಾಡಬೇಕು. ಮತ್ತೆ ನಿಮ್ಮ ಹತ್ರ ಬೇರೆ IO ಡಿವೈಸ್ ಗಳ ಬಫರ್ ರಿಜಿಸ್ಟರ್ಸ್ ಗಳು, ನಿಮ್ ಕಂಪ್ಯೂಟರ್ ಏನಾದ್ರೆ ಕೀಬೋರ್ಡ್ ಇರುತ್ತೆ ಅಥವಾ ಪ್ರಿಂಟರ್ ಇರುತ್ತೆ, IO ಡಿವೈಸ್ ಇರುತ್ತೆ, IO ಡಿವೈಸ್ ಗಳಲ್ಲಿ ಬಫರ್ ರಿಜಿಸ್ಟರ್ಸ್ ಇರುತ್ತೆ. ಆ ಬಫರ್ ರಿಜಿಸ್ಟರ್ಸ್ ಇನ ಸೈಜು ಸಹ ಎಷ್ಟು ಅನ್ನೋದನ್ನ ಏನ್ ಮಾಡಿ ಅಂತಂದಾಗ ತಿಳಿದು ಅದರೊಂದು ರಿಪೋರ್ಟ್ ಅನ್ನ ಏನ್ ಮಾಡ್ಬೇಕು ಅಂತಂದಾಗ ಈ ಒಂದು ಆಕ್ಟಿವಿಟಿಯಲ್ಲಿ ಮಾಡಬೇಕು. ಒಂದು ವರ್ಡ್ ಲೆಂತ್, ಇನ್ನೊಂದು ಸೈಜ್ ಆಫ್ ದ ಬಫರ್ ರಿಜಿಸ್ಟರ್ಸ್. ಸೊ ಕನ್ಕ್ಲೂಷನ್, ಲೆಟ್ಸ್ ಕನ್ಕ್ಲೂಡ್ ದಿಸ್ ಸೆಷನ್. ವಾಟ್ ಯು ಹ್ಯಾವ್ ಡಿಸ್ಕಸ್ಡ್ ಟಿಲ್ ನೌ, ನಾವು ಇದುವರೆಗೂ ಮೆಮೊರಿ ಮತ್ತೆ ಪ್ರೊಸೆಸರ್ ಮಧ್ಯೆ ಯಾವ ರೀತಿಯಲ್ಲಿ ಇಂಟ್ರಾಕ್ಷನ್ಸ್ ಆಗುತ್ತೆ ಅಂದ್ರೆ ಅದರ ಒಂದು ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್ ಅಥವಾ ಬೇಸಿಕ್ ಆಪರೇಟಿಂಗ್ ಸ್ಟೆಪ್ಸ್ ಗಳ ಬಗ್ಗೆ ಮಾತಾಡಿದ್ವಿ. ಮತ್ತೆ ವಿ ಹ್ಯಾವ್ ಟಾಕ್ಡ್ ಅಬೌಟ್ PC ಏನ್ ಕೆಲಸನ ಮಾಡುತ್ತೆ, ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಏನ್ ಕೆಲಸನ ಮಾಡುತ್ತೆ, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಏನ್ ಕೆಲಸನ ಮಾಡುತ್ತೆ, ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಏನ್ ಕೆಲಸನ ಮಾಡುತ್ತೆ, MDR ಏನ್ ಕೆಲಸನ ಮಾಡುತ್ತೆ ಅಂತ ನೋಡಿದ್ವಿ. ಅಂಡ್ ದೆನ್ ವಿ ಟಾಕ್ಡ್ ಅಬೌಟ್ ಎ ಬಸ್
ಅದರಲ್ಲಿ ಸಿಂಗಲ್ ಬಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ವಿ, ಅದರ ಅಡ್ವಾಂಟೇಜ್ ಅದರ ಡಿಸ್ಅಡ್ವಾಂಟೇಜ್ ಬಗ್ಗೆ ತಿಳ್ಕೊಂಡ್ವಿ. ಅದಾದ ಮೇಲೆ we have talked about the buffer registers which are used in order to smooth out the timing differences between the processor and the memory. And next thing is, this is the concept map. ಈ ಕಾನ್ಸೆಪ್ಟ್ ಮ್ಯಾಪ್ ನಾನು ನಿಮಗೆ ಕೊಟ್ಟಿರುವಂತಹ ನೋಟ್ಸ್ ಅಲ್ಲೂ ಸಹ ಏನ್ ಮಾಡಿದೀನಿ ಅಂತಂದಾಗ ಹಾಕಿದ್ದೀನಿ. ಇದನ್ನ ನೀವು ಕ್ವಿಕ್ ಆಗಿ ರಿವೈಸ್ ಮಾಡೋದಕ್ಕೆ ಏನ್ ಮಾಡಬಹುದು ಅಂತಂದಾಗ ಯೂಸ್ ಮಾಡಬಹುದು. ಸೊ ಇವ್ನು ನೋಡಬಹುದು, ನಾವು ಆಲ್ರೆಡಿ ಡಿಸ್ಕಸ್ ಮಾಡುವ ಎಲ್ಲಾ ಥಿಂಗ್ಸ್ ಗಳನ್ನ, ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್ ಆಫ್ ಕಂಪ್ಯೂಟರ್ ಯಾವ್ಯಾವ್ದು ಆಪರೇಟಿಂಗ್ ಸ್ಟೆಪ್ಸ್ 11 ಸ್ಟೆಪ್ಸ್ ಗಳನ್ನ ಹೇಳಿದೆ, 10ರಿಂದ 11 ಸ್ಟೆಪ್ಸ್ ಗಳನ್ನ ಹೇಳಿದೆ, ಅದಷ್ಟು ಥಿಂಗ್ಸ್ ಗಳನ್ನ ಇಲ್ಲಿದೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಥಿಂಗ್ ಈಸ್ ಪ್ರೊಸೆಸರ್ ಒಳಗಡೆ ಯಾವ ರಿಜಿಸ್ಟರ್ಸ್ ಇರುತ್ತೆ ಈ ತರ ಬರೆದಿದ್ದೀವಿ, IR PC ಈ ತರ. ಇದು ನಿಮಗೆ ಕ್ವಿಕ್ ಆಗಿ ಸಮರೈಸ್ ಮಾಡೋದಕ್ಕೆ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ನೀವು ಈಗ IR ಅಂತಂದಾಗ IR ಒಳಗಡೆ ನೋಟ್ಸ್ ಅಲ್ಲಿ ಇದೆ ನಿಮ್ಗೆ IR ಏನ್ ಮಾಡತ್ತೆ ಅಂತ ಅದನ್ನೆಲ್ಲ ಬರೀಬೇಕು. ಇದೇನೇನು ಕ್ವಿಕ್ ಸಮರೈಸ್ ಮಾಡೋದಕ್ಕೆ, ಗ್ರಾಫಿಕಲಿ ಆಗಿ ನೀವು ರೆಪ್ರೆಸೆಂಟ್ ಮಾಡ್ಕೊಂಡು ಯೂಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಸಮರಿ ಮಾಡೋದಕ್ಕೆ, ನೀವು ರಿವಿಷನ್ ಮಾಡೋದಕ್ಕೂ ಸಹ ಯೂಸ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್, ಸೊ ದಿಸ್ ಈಸ್ ದ ಲಿಂಕ್ ಫಾರ್ ದ ಕ್ವಿಜ್ ಆಫ್ ದಿಸ್ ಸೆಷನ್. ಇದು ಆಲ್ರೆಡಿ ನಿಮಗೆ ಕಳಿಸಿದೀನಿ ನಾನು, ಒಂದಿಷ್ಟು ಜನ ರೆಸ್ಪಾಂಡ್ ಸಹ ಮಾಡಿದೀರಾ. ಉಳಿದವರು ಈ ಒಂದು ಕ್ವಿಜ್ ಅನ್ನ ಅಟೆಂಡ್ ಮಾಡಿ. ಅಂಡ್ ಸೊ ಥ್ಯಾಂಕ್ ಯು. ನೋಡಿ ಲಾಸ್ಟ್ ಯಾರೋ ಬರ್ತಾ ಇದಾರೆ ಈಗ. Okay, so thank you. Let's end this session. If you have any doubts, yes, we have our group. Our group alli doubts galana kedi. And if you want to write to me, then you can write to me at hanumantappa@grwptshimoga.ac.in mail ge ನೀವು mail ಮಾಡೋದ್ರ ಮೂಲಕ you can ask any questions or doubts. So the book is already ಹೇಳಿದೀವಿ ಯಾವ book ಅಂತಂದಾಗ, it is Computer Organization by Carl Hamescher. It is a 5th edition book. So that's it. Thank you. Yes, any questions?